ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. 11 ಬಗೆಯ ತ್ರೈವಿಧ್ಯವನ್ನು ಕೃಷ್ಣ ಒಟ್ಟಿಗೆ ಅರ್ಜುನನ ಬಳಿ ತಿಳಿಸಿದ. ಕರ್ತೃ ಕರ್ಮ ಇನ್ನಿತರ ಸೊತ್ತು ವಸ್ತು ಎಲ್ಲ ಹೇಳಿಕೊಂಡು ಒಟ್ಟಿಗೆ ಆಹಾರವನ್ನೆಲ್ಲ ಸೇರಿಸಿಕೊಂಡು 11 ಬಗೆಯಲ್ಲಿನ ಶಬ್ದಗಳ ಚಿಂತನೆ ಕೊಡುತ್ತಾ, ಇದೆಲ್ಲ ಹೊರಗಿನ ಕರ್ಮತಂತ್ರದಲ್ಲಿ ಬರತಕ್ಕಂತಹ ಸಮ್ಮೇಳನ. ಆದರೆ ಕರ್ಮದಿಂದ ಪಡೆಯತಕ್ಕ ಲಾಭ, ಫಲಿತಾಂಶ, ಅದರಲ್ಲಿಯೂ ನಾವು ಹೆಚ್ಚು ಇಷ್ಟಪಡುವಂಥದ್ದು ಸುಖ ಬೇಕು ಅಂತ. ಆತ್ಯಂತಿಕವಾದ ಫಲದ ರುಚಿ ಇರುವುದು ಸುಖದಲ್ಲಿ. ಏನು ಬೇಕುಗಳಿದ್ದರೂ, ಆಹಾರ ಬೇಕು ಆದರೂ, ಸಂಪತ್ತು ಬೇಕೆನಿಸಿದ್ರು, ಇನ್ನಿತರ ಸೊತ್ತುಗಳ ಬಗ್ಗೆ ನಮಗೆ ಆಸೆ ಬಂದರೂ, ಅದರ ಪರ್ಯಾಯ ಏನು ಕೇಳಿದರೆ, ಕೊನೆಗೇನು ಕೇಳಿದರೆ, ಅದರದ್ದು ಲಾಭ ಏನು ಕೇಳಿದರೆ ಸುಖ ಅಷ್ಟೆ. ಇದರಿಂದ ಸುಖ ಆಗುತ್ತೆ. ದುಡ್ಡು ಬರಲಿ, ದುಡ್ಡಿನಿಂದ ಸುಖ ಆಗತ್ತೆ ಅಂತ. ಊಟ ಸಿಗಲಿ, ಊಟದಿಂದ ಸುಖ ಆಗತ್ತೆ ಅಂತ. ಹೀಗೆ ಪ್ರತಿಯೊಂದರ ಕೊನೆಯ ಹಂತ ಅದರದ್ದು ಸುಖ. ಪ್ರತಿಯೊಬ್ಬನೂ ಬಯಸುವಂಥದ್ದು ಸುಖವನ್ನು, ದುಃಖವನ್ನಲ್ಲ. ದುಃಖವನ್ನು ಬಯಸಿದಾಗಲೂ ಅದರ ಮುಖದಲ್ಲಿ ಸುಖವನ್ನೇ ಇಷ್ಟಪಟ್ಟಿರ್ತಾನೆ. ಆ ರೀತಿಯ ಒಂದು ಸುಖ. ಹೀಗೆ ಪ್ರತಿಯೊಂದನ್ನು ಸಾಹಸ ಮಾಡುವವರು, ಬೆಂಕಿಯಲ್ಲಿ ನಡೆಯುವವರು, ಬೆಂಕಿಯಲ್ಲಿ ನಡೆಯುವಾಗ ನಮಗೆ ನೆಲದಲ್ಲಿ ಇದ್ದಷ್ಟು ಆಗುವ ತಂಪು ಆನಂದ ಅವರಿಗೆ ಆಗುವುದಿಲ್ಲ. ಆದರೆ ಅದೊಂದು ಸುಖ ಅವರಿಗೆ. ಬೆಂಕಿಯಲ್ಲಿ ಬಿಸಿಯಾದರೂ, ಕಾಲು ಸುಟ್ಕೊಂಡು ಹೋದರೂ ನಡೆಯುವಾಗ ಸುಖ ಆಗತ್ತೆ ಅಂತ. ಆ ರೀತಿಯಾಗಿ ಅಲ್ಲಿಯೂ ನಿರೀಕ್ಷೆಗೆಯುವುದವರು ಅದು ಸುಖವನ್ನೇ. ಅದು ಮುಂದಿನ ಸುಖಕ್ಕೋಸ್ಕರ ಹಾತೊರೆಯುತ್ತಾರೆ, ಕಾಯ್ತಾರೆ. ಹೀಗಾಗಿ ಒಟ್ಟು ಕರ್ಮದ ಫಲಿತಾಂಶದಲ್ಲಿ ಸುಖದ ಬಗ್ಗೆ ಕೃಷ್ಣ ಹೇಳುತ್ತಾನೆ. ಸೊತ್ತುಗಳ ಬಗ್ಗೆ, ಸಾಧನೆಗಳ ಬಗ್ಗೆ ಮಾತ್ರ ತ್ರೈವಿಧ್ಯ ಅಲ್ಲ, ಫಲದಲ್ಲಿಯೂ ತ್ರೈವಿಧ್ಯ ಉಂಟು ನೋಡು, ಸುಖದಲ್ಲಿಯೂ ಉಂಟು ಅಂತ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ನಮಗೆ ಆಶ್ಚರ್ಯ ಆಗುತ್ತೆ. ಅದೇನು ಸುಖ? ಸತ್ವ ಸುಖ, ರಾಜಸ ಸುಖ, ತಾಮಸ ಸುಖ ಅಂದರೆ ಹೌದಂತಾನೆ ಕೃಷ್ಣ. ಸುಖದಲ್ಲಿಯೂ 3 ಬಗೆ ಕಾಣ್ತದೆ. ಅದರ ಬಗ್ಗೆ ವ್ಯಾಖ್ಯೆ ಹೇಳುತ್ತೇನೆ, ಹೀಗಿರ್ತದೆ ಅಂತ. ಯಾವುದನ್ನು ಸುಖವನ್ನು ನಾವು ಸಾತ್ವಿಕವಾದದ್ದು ಅಂತ ಹೇಳಬಹುದು. ಅಲ್ಲಿಗೋಸ್ಕರ ಶುರು ಮಾಡುತ್ತೇನೆ ಅಂತ ಕೃಷ್ಣ ಸಂಕಲ್ಪ ಮಾಡಲಿಕ್ಕೆ ಉದ್ದ ತೆಗಿತಾನೆ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಇದು ಬಹಳ ಸುಂದರವಾದ ಒಂದು ಸುಖದ ವ್ಯಾಖ್ಯೆ. ಇಲ್ಲಿ ಕೃಷ್ಣನ ಧೋರಣೆ ಸತ್ವಸುಖದ ಲಕ್ಷಣಕ್ಕೆ ಹೇಳಲಿಕ್ಕೆ ಹೊರಟನೋ ಅದು ಸುಮ್ಮನೆ ಸುಖದ ಬಗ್ಗೆ ಮಾತಾಡ್ತಾನೋ ಎನ್ನುವುದರಲ್ಲಿ ತುಂಬ ಚರ್ಚೆ ಇದೆ. ವಾಸ್ತವವಾಗಿ ನಾವು ಚರ್ಚೆಯ ಅಂಶವನ್ನು ಬಿಟ್ಟರೆ ಏನು ಕಷ್ಟ ಇಲ್ಲ. ಇಲ್ಲಿ ಸುಖದ ಬಗ್ಗೆ ಹೇಳುತ್ತೇನೆ ಅಂತ ಕೃಷ್ಣ ಹೇಳಿದ್ದು ಅಷ್ಟೇ ಸುಖದ ಬಗ್ಗೆ ಹೇಳ್ತಾನೋ, ಅಥವಾ ಏನಾದರೂ ಸುಖವನ್ನು ಹೇಳುವುದಕ್ಕೆ ಏನಾದರೂ ಬಳಸಿಕೊಳ್ತಾನೋ ಅಂತ. ಅಂದರೆ ಇದು ಅರ್ಧ ಶ್ಲೋಕದ ನುಡಿಯ, ಒಂದು ಶ್ಲೋಕದ ನುಡಿಯ ಅಂತ. 16 ಅಕ್ಷರಕ್ಕೆ ಮುಗಿಯಿತು, 32 ಅಕ್ಷರ ಇಟ್ಕೊಳ್ಬೇಕು? ಇಲ್ಲ, ಇದೆ ಅಲ್ಲ, 32 ಅಕ್ಷರ ಬರೆದಿದ್ದೀರಿ. ಶ್ಲೋಕ ಆಗಲಿಕ್ಕೆ ಉತ್ತರ ಪಾದವು ಬೇಕೇ, ಉತ್ತರಾರ್ಧವು ಇರಬೇಕೆ. ಅಲ್ಲ, ಉತ್ತರಾರ್ಧ ಮುಂದಕ್ಕೆ ಹೋಗುತ್ತೋ ಅಂತ. ಅಭ್ಯಾಸಾದ ಮತ ಯತ್ರ ದುಃಖಾಂತಂಚ ನಿಗಚ್ಚತಿ ಹೇಳಿಕೊಂಡು ಸಾತ್ವಿಕ ಸುಖಕ್ಕೆ ಯತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಹೇಳಿಕೊಂಡು ಹೋಗ್ತದೋ, ಅದು 1 ಶ್ಲೋಕ. ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಹೇಳಿ ಸಾತ್ವಿಕ ಸುಖದ ಲಕ್ಷಣವಾಗಿ ಇದನ್ನು ಬಳಸಿಕೊಂಡ್ರು. ಶ್ರೀಧರ ಸ್ವಾಮಿ ಆಗಲಿ, ಮಧುಸೂದನ ಸರಸ್ವತಿ ಆಗಲಿ ಆಚೆಗೆ ಹೇಳ್ಕೊಂಡಿದ್ದಾರೆ. ಅದನ್ನು ಅದು ಆಚೆಗೆ ಇರುವಾಗೆ ಭಾಸವೂ ಆಗ್ತದೆ, ಆಗುವುದು ಚಂದವು ಅಲ್ಲ ಏನಲ್ಲ. ಆದರೆ ಉಳಿದವರು ಯಾರೂ ಹಾಗೆ ನೋಡಿಲ್ಲ. ನೋಡದೇ ಇರುವುದರಿಂದ ಅದು ಈಚೆಗೆ ಇರಬೇಕು ಅಂತೇನು ನಿರ್ಬಂಧ ಅಲ್ಲ. ಎಲ್ಲ ಕಷ್ಟ ಎಷ್ಟಾಗುತ್ತೆ ನೋಡಿ. ಆಚಾರ್ಯ ಮಧ್ವರು ಇದರ ಬಗ್ಗೆ ಏನು ಹೇಳಲಿಲ್ಲ. ಮಾಧ್ವ ಪರಂಪರೆಯಲ್ಲಿ ಹೇಳುತ್ತದೋ ಕೇಳಿದರೆ ಅದು ಮುಖ್ಯ ಅಲ್ಲ, ಅದು ದೊಡ್ಡ ಸಂಗತಿ ಅಲ್ಲ, ಅದು ಮಾನದಂಡ ಅಲ್ಲ ವಾಸ್ತವವಾಗಿ. ಹಾಗಾಗಿ
ಉಳಿದವರು ನಾನು ಉಲ್ಲೇಖ ಮಾಡಿದ ವ್ಯಾಖ್ಯಾನಕಾರ ಹೇಳಿದ್ದರಿಂದ ಆಚೆ ಹೋಗಬೇಕು ಅಂತ ನಿಯಮ ಅಲ್ಲ, ಉಳಿದವರು ಹೇಳಲಿಲ್ಲ ಆದ್ದರಿಂದ ಈಚೆ ಬರಬೇಕು ಎನ್ನುವ ನಿರ್ಬಂಧವೂ ಇಲ್ಲ. ನಾನೇನು ಹೇಳ್ತೇನೆ ಎನ್ನುವುದರ ಬಗ್ಗೆಯೂ ಕುತೂಹಲ ಇರ್ಬೋದು, ಅದು ಕಷ್ಟವೇ. ಎಷ್ಟು ಕಷ್ಟ ಆಗುತ್ತೆ ನೋಡಿ ವ್ಯಾಖ್ಯಾನ ಅಂದರೆ. ಕೃಷ್ಣನಿಗೆ ಇಷ್ಟವಲ್ಲದ ಸಂಗತಿಯೋ ಇಷ್ಟವಾಗುವ ಸಂಗತಿಯೋ ಅಂತ ಹುಡುಕುವುದು ಹೇಗೆ ನಾವು? ಅದರಿಂದ ಎರಡನ್ನೂ ಯಾವ ರೀತಿಯಲ್ಲಿ ಬಳಸಬಹುದು ಎನ್ನುವುದನ್ನು ಹೇಳಬಲ್ಲೆ, ಅದು ಮುಖ್ಯ ವಾಸ್ತವವಾಗಿ. ಅದು ಮುಂದಕ್ಕೆ ಹೋಗುವುದರಲ್ಲಿ ಅರ್ಥೌಚಿತ್ಯ ಇದ್ದರೂ ಓಡಬೇಕಾಗಿಲ್ಲ, ಇಲ್ಲೇ ನಿಲ್ಲಬಹುದು ಅನ್ನುವ ನೆಲೆಯಲ್ಲಿ ಅದನ್ನು ನೋಡಿಕೊಳ್ಳುವ ಒಮ್ಮೆ ಅಷ್ಟೇ ಇರಲಿ. ಸುಖಂತು ಇದಾನೀಂ ಶೃಣು, ಕೃಷ್ಣನೇ ಹೇಳ್ತಾನೆ, ಈಗ ಸುಖದ ಬಗ್ಗೆ ಹೇಳ್ತೇನೆ ಕೇಳಯ್ಯ ಅಂತಾನೆ. ಈಗ ಪ್ರಕೃತ ಮನುಸರಾಮಃ ಅಂತ ಸಾಮಾನ್ಯವಾಗಿ ವಾಡಿಕೆಯಲ್ಲಿದ್ದ ಶಬ್ದ ಇತ್ತು. ಮಾತಾಡ್ತಾ ಮಾತಾಡ್ತಾ ಎಲ್ಲಿಯೋ ಹೇಗೋ ಹೋಗ್ತಾರೆ ಬರ್ತಾರೆ, ಎಲ್ಲ ನೋಡಿದರಲ್ಲಿ ಪರ್ಯಾಯ ಇದ್ದೇ ಗೋಜಿ ಇರ್ತದೆ, ಅದರದ್ದೇ ಗಲಾಟೆ ಇರ್ತದೆ, ಎಲ್ಲರೂ ಹೇಳೋದು ಅದನ್ನೇ ಶಬ್ದ. ಮತ್ತು ಕೊನೆಗೆ ಹೇಳುತ್ತಾರೆ, ಅದೆಲ್ಲ ಇರಲಿ, ಪ್ರಕೃತ ಮನುಸರಾಮ, ಈಗ ನಾವು ಬಂದದ್ದು ಯಾಕೆ ಉದ್ದೇಶ, ಅದನ್ನು ಮುಗಿಸಿಬಿಡುವ ಅಂತಾನೆ. ಎಂಥದ್ದು ಕೇಳಿದರೆ ಪಾಯಸಂ ಭಕ್ಷಯಾಮಃ, ನಾವು ಬಂದದ್ದು ಊಟಕ್ಕೆ, ಅದನ್ನು ಮುಗಿಸಿಬಿಡುವ. ಪ್ರಕೃತ ಮನುಸರಾಮಃ ಪಾಯಸಂ ಭಕ್ಷಯಾಮಃ. ಹಾಗಾಗಿ ಬಂದವರ ಬಗ್ಗೆ ಬಹಳ ಚೆನ್ನಾಗಿ ನೋಡಿದವರು ಆಡಿರ್ತಾರೆ. ಎಲ್ಲರೂ ಎಲ್ಲಕ್ಕೆ ಬರುವುದಿಲ್ಲ, ಎಲ್ಲರೂ ಎಲ್ಲಕ್ಕೆ ಬರುವುದುಂಟು, ಆದರೆ ಹೆಚ್ಚಿನವರು ಬಂದಿರುವುದು ಬೆಲ್ಲಕ್ಕೆ ಅಂತ. ಅಂದರೆ ಹಿಂದೆ ಪಾಯಸ ಮಾಡೋದು ಬೆಲ್ಲಕ್ಕೆ, ಬೆಲ್ಲದ್ದೇ ಪಾಯಸ ಅಂದರೆ ಅದು ರುಚಿ. ಪಾಯಸದಲ್ಲಿ ಬೆಲ್ಲ ಬಿದ್ದಿರಬೇಕು, ಕಾಯಿಯ ಹಾಲು ಚೆನ್ನಾಗಿ ಸೇರಿರಬೇಕು. ಅದು ಎರಡರಲ್ಲಿದ್ದರೆ ಮಾಧುರ್ಯ ಚೆನ್ನಾಗಿರುತ್ತೆ, ಹೊಟ್ಟೆಯೂ ತುಂಬುತ್ತೆ. ಮಧ್ಯಾಹ್ನ ಒಂದು ಊಟ ಮಾಡಿದರೆ ಮರುದಿನ ಊಟ ಮಾಡುವಷ್ಟು ಗಟ್ಟಿಯಾಗತ್ತೆ. ಹಿಂದಿನ ಕಾಲದವರು ಕಂಡ ಒಂದು ಬಗೆಯದು ಪಾಯಸದ ಮಹತ್ವ. ಹಾಗೆ ನಿಜವಾಗಿ ಪ್ರಕೃತಂ ವಾಸ್ತವ ಕೃಷ್ಣ ಹೇಳ್ತಾನೆ, ಇದಾನೀಂ ಶೃಣು, ಈಗ ಕೇಳಯ್ಯ ಅಂತ. ಅವನು ಹೇಳುವಾಗ ಎಲ್ಲರೂ ಬರುವಾಗ ಒಂದೊಂದು ದೃಷ್ಟಿಯಲ್ಲಿ ಕೇಚಿದ್ದಿದೃಕ್ಷವೋ ಯಾಂತಿ, ಕೇಚಿದ್ಯಾಂತಿ ಬುಭುಕ್ಷವ, ಕೇಚಿದೃಗುಷವೋ ಯಾಂತಿ, ಕೇಚಿದೇವ ಹಿ ಹೇಳ್ತಾನೆ. ಕೆಲವರು ನೋಡಲಿಕ್ಕೆ ಬರುವುದು ಅಂತ, ಗಮ್ಮತ್ತು ಎಂತುಂಟು ನೋಡೋದಷ್ಟೇ. ಕೆಲವರು ತಿನ್ನಲಿಕ್ಕೆ ಬರುವುದು, ಅಷ್ಟಕ್ಕೆ ಸಾಕು ಅಂತ. ಎಂತ ಚಂದ ಮಾಡ್ತಾರೆ ಪರ್ಯಾಯದ ಹುಳಿ ಅಂದರೆ 3 ದಿನ ಪರಿಮಳ ಉಳಿತದೆ ಕೈ ತೊಳೆಯದಿದ್ದರೆ ಹೇಳಿಕೊಳ್ಳುವುದು ಬರ್ತಾರೆ. ಇನ್ನು ಕೆಲವರು ಖಾಲಿ ಕೇಳಲಿಕ್ಕೆ ಬರ್ತಾರೆ, ಬಹಳ ಕಡಿಮೆ ಜನದ್ದು ಕೇಳಲಿಕ್ಕಿರು. ಈ ಉತ್ಸವದಲ್ಲಿ ನೋಡುತ್ತೇವೆ ನಾವು, ನುಗ್ಗೋಲೆ ಇರುತ್ತೆ. ನಾವು ಮತ್ತೆ ಬರೋದು ಉತ್ತರಾರ್ಧದಲ್ಲಿ ಹೆಚ್ಚಾಗಿ, ಪೂರ್ವಾರ್ಧದವರೆಗೆ ನುಗ್ಗಲಿ ಇರುತ್ತೆ. ಯಾಕೆಂದರೆ ಎಲ್ಲರೂ ಆ ಸುಡುಮದ್ದು ನೋಡಲಿಕ್ಕೆ ಬರೋದು, ಅದು ಮುಗಿಯಿತಾ ಅಲ್ಲಿ ಒಂದು ನರಬೆಳ್ಳೆ ಇಲ್ಲ, ಹೋಗಿ ಆಗಿರ್ತದೆ ಖಾಲಿ ಬಣಬಣ ಇರ್ತದೆ. ರಥವೀದಿಯೆಲ್ಲ ಚೆನ್ನಾಗಿರ್ತದೆ, ಅಲ್ಲಿಯವರೆಗೆ ರಥ ಎಳಿಲಿಕ್ಕೆ ಕಷ್ಟ, ಕೈ ಹಾಕಲಿಕ್ಕೆ ಕಷ್ಟ, ಹಗ್ಗ ಸಿಗುವುದಿಲ್ಲ. ಯಾಕೆಂದರೆ ಎಲ್ಲ ಸುಡುಮದ್ದು ನೋಡಲಿಕ್ಕೆ ಬಂದವರೆಲ್ಲ ಕೈ ಹಾಕಿರ್ತಾರೆ. ಯಾಕೆಂದರೆ ಅವ್ರು ಬೇಗ ಬರಲಿ ರಥ ಅಂತ, ಅದು ಸುಡುಮದ್ದು ನೋಡಬೇಕು ಅವ್ರ ಕುತೂಹಲ. ಖರ್ಚು ಮಾಡುವುದಲ್ಲಿ ಹೆಚ್ಚು, 10,000 20,000 ಸುಡುಮದ್ದು ಬಿಡ್ತಾರೆ. ಯಾಕೆ ಜನ ಬರ್ತಾರೆ, ಇವರು ಬಿಡ್ತಾರೆ, ಜನ ಬರ್ತಾರೆ. ಅದರಿಂದ ಜನ ಮರಳೋ ಜಾತ್ರೆ ಮರಳೋ ಅಂತ ಹಾಗೆ ಅದು ಮುಗಿಯಿತಾ ಅಲ್ಲಿ ಯಾರೇ ಇರೋದಿಲ್ಲ. ಆದ್ದರಿಂದ ಕೆಲವರು ಮಂಗಳಾರತಿಗೆ ಬರುವವರು, ಅದು ಈ ಸಂಖ್ಯೆ ಕಮ್ಮಿ ಆಗಿದೆ. ಆನಂತರ ಕೆಲವರು ಸುಡುಮದ್ದಿಗೆ ಬರುವವರು, ಇನ್ನು ಕೆಲವರು ಕೃಷ್ಣ ದರ್ಶನ ಮಾಡಲಿಕ್ಕೆ ದೇವರ ಉತ್ಸವ ನೋಡಲಿಕ್ಕೆ ನಿಲ್ಲುವವರು, ಅದು ಬಹಳ ಕಡಿಮೆ. ಆದ್ದರಿಂದ ಮತ್ತೆ ರಥವನ್ನು ದೂಡಬೇಕು. ಮೊದಲು ಎಳ್ಕೊಂಡು ಬರೋರು ಇರ್ತಾರೆ, ಮತ್ತೆ ದೂಡಲಿಕ್ಕೆ ಬರಬೇಕಾಗತ್ತೆ. ಆ ರೀತಿ ಹೆಚ್ಚಿನವರೆಲ್ಲ ನೋಡಲಿಕ್ಕೆ ಬಂದಿರ್ತಾರೆ, ಮತ್ತೆ ಕೆಲವರೆಲ್ಲ ತಿನ್ನಲಿಕ್ಕೆ ಸೇರಿರ್ತಾರೆ ಅಂತ. ಸಾಮಾನ್ಯವಾಗಿ ಕೇಳಲಿಕ್ಕೆ ಸೇರುವವ ಜನರೇ ಬೇರೆ, ಅವರು ತಿನ್ನಲಿಕ್ಕೆ ನಿಲ್ಲುವುದಿಲ್ಲ, ಅವರು ಮತ್ತೆ ಬರ್ತಾರೆ. ಸಂಜೆ ಬರುವವರು ಬೇರೆ, ಮಧ್ಯಾಹ್ನ ಬರುವವರು ಬೇರೆ, ಬೆಳಿಗ್ಗೆ ಬರುವವರು ಬೇರೆ, ಕ್ರಮವೇ ಹಾಗೆ. ಆದ್ದರಿಂದ ತಿನ್ನಲಿಕ್ಕೆ ಬರುವವರು ತುಂಬ ಜನ ಇರ್ತಾರೆ, ಸಂಖ್ಯೆ ಜಾಸ್ತಿ ಇರುತ್ತದೆ. ಅದನ್ನು ಹೇಳಿದ್ದು ಅಂದ ಕೃಷ್ಣ ಇಲ್ಲಿ ಹೇಳ್ತಾನೆ, ಈಗ ಕೇಳಯ್ಯ ತಿನ್ನುವ ಕಥೆ ಹೇಳ್ತೇನೆಂದ. ಸುಖ ತಿನ್ನುವುದಲ್ವ, ಸವಿಯುವುದಲ್ವ, ಅದು ಭೋಗ ಅಂದರೆ ಅದೇ ಅಲ್ವ. ಸುಖದ ವೈಭವವೇ, ಸುಖದ ಭೋಗವೇ ನಿಜವಾದ ವಸ್ತು. ಆದ್ದರಿಂದ ಇಂದ್ರಿಯಗಳಲ್ಲಿ ಯಾವುದರ ತೃಪ್ತಿ ಇರುವುದು ಸುಖದ ನಂತರದಲ್ಲೇ, ಸುಖದ ಹತ್ತಿರದಲ್ಲೇ. ಅದನ್ನು ಸುಖದ ಬಗ್ಗೆ ಹೇಳ್ತೇನೆ. ಸುಖಂತೂ ಅದಕ್ಕೆ ತೂ ಆಗ್ತಾನೆ, ವಿಶೇಷ ಹೇಳ್ತಾನೆ. ಇದು ಎಲ್ಲಕ್ಕಿಂತ ಬೇರೆ. ಆಹಾರದ ಹಾಗೆ ಸರಿ ಮಾಡಲಿಕ್ಕೆ ಬರುವುದಿಲ್ಲ, ವಸ್ತುವಿನ ಹಾಗೆ ಸಂಪಾದನೆಯಲ್ಲಿ ಸಿಗುವುದಿಲ್ಲ, ಧಾರಣೆ ಹಾಗೆ ಧೋರಣೆ ಪಡೆಯುವಂತೆ ಬರುವುದಿಲ್ಲ. ಇದೊಂದು ವಿಲಕ್ಷಣ ಅಂತಾನೆ ಸುಖ. ಅದು ವ್ಯಕ್ತಿಗೆ ಬೇರೆ ಬೇರೆ ಆಗಿರ್ತದೆ. ಅವನ ಮಾಧ್ಯಮಗಳಲ್ಲಿ ಅದಕ್ಕೆ ವ್ಯವಸ್ಥೆ ಬೇರೆ ಇರ್ತದೆ, ಅವನ ಯೋಗ್ಯತೆಯ ಮೇಲೆ ಅದು ಚೆನ್ನಾಗಿರ್ತದೆ ಅಂತಾನೆ. ಅಂದ ಸುಖ ಇದ್ದರೂ, ಸುಖದ ವೈಭವಗಳಿದ್ದರೂ ಅದನ್ನು ಸುಖವಾಗಿ ಸವಿಯುವ ಯೋಗ್ಯತೆ ಒಂದು ಬೇರೆಯೇ ಬೇಕು. ಹಲಬುತ್ತಾ ಕೂತಾಗ, ಅದರ ಬಗ್ಗೆ ಮತ್ತಷ್ಟು ಅಸಡ್ಡೆಯಲ್ಲಿ ನಿಂತಾಗ, ಇನ್ನೊಬ್ಬರ ಸುಖವನ್ನು ನೋಡಿಯೇ ಕಿಲುಬುತ್ತಿರುವಾಗ ಇವನ ಸುಖ ಅದು ಕಮ್ಮಿ ಆಗ್ತದೆ, ಸುಖವೇ ಅಲ್ಲ ಆಗ್ತದೆ ಅವನಿಗೆ.
ಇದು ಕಷ್ಟ. ದುರ್ಯೋಧನನಿಗೆ ತಮ್ಮಂದಿರ ಸಹವಾಸ ಇತ್ತು, ಅದರ ಒಟ್ಟಿಗೆ ತಂದೆ ಬದುಕಿದ್ದ. ಅನಂತರ ಭೀಷ್ಮರ, ಕೃಪರ, ಅಶ್ವತ್ಥಾಮ ಮುಂತಾದವರ ಒಡನಾಟ, ದೊಡ್ಡ ದೊಡ್ಡ ಜನರ ಸಹವಾಸ, ಸಂಘ ಅದು ಇತ್ತು. ಇಷ್ಟಿದ್ದರೂ ಅವನು ಪಾಂಡವರ ಮೇಲೆ ಅಲಪ್ತಿದ್ದ. ಏನಿಲ್ಲ, ಪಾಂಡವರಲ್ಲಿ ತಂದೆ ಇಲ್ಲ, ಅವರ ತಮ್ಮಂದಿರಲ್ಲಿ ಸಂಖ್ಯೆ ಹೆಚ್ಚಿಲ್ಲ, ಅದರೊಟ್ಟಿಗೆ ಭೀಷ್ಮ, ದ್ರೋಣ, ವಿದುರರಂತಹ ಹಿರಿಯರು, ತಪಸ್ವಿಗಳು, ಸಂಬಂಧಿಕರು ಯಾರೂ ಇಲ್ಲ. ಹಾಗಾದರೂ ಪರಿಪೂರ್ಣವಾದ ಒಂದು ಸುಖದ ಸುಪ್ಪತ್ತಿಗೆ ಅವರಲ್ಲಿತ್ತು, ತೃಪ್ತಿ ಇತ್ತು. ಯಾಕೆಂದರೆ ಇನ್ನೊಬ್ಬರ ಸೊತ್ತಿನಲ್ಲಿ ಅವರ ಹಲಬ್ತಿರಲಿಲ್ಲ. ಇಲ್ಲ, ಬೇಡ, ಭೀಷ್ಮರೇ ಬನ್ನಿ, ಇಲ್ಲಿ 1 ತಿಂಗಳು ಕೂತ್ಕೊಳ್ಳಿ, ಅಲ್ಲಿ 1 ತಿಂಗಳು ಕೂತ್ಕೊಳ್ಳಿ ಅಂತ ಇಲ್ಲದವರನ್ನು ಎಳ್ಕೊಂಡ ಹಾಗೆ ಒಂದು ತಂದೆಯೋ ಒಂದೋ ತಾಯಿ ಇರ್ತದೆ. ಆಗ ಅವರಿಬ್ಬರನ್ನು ಮಗಳು ಮತ್ತು ಮಗ ಬೇರೆ ಮಾಡಿಬಿಡ್ತಾರೆ. ನಮ್ಮನೆಯಲ್ಲಿ ತಂದೆ ಬರಲಿ, ನೀವು ತಾಯಿಯನ್ನು ಕರ್ಕೊಂಡು ಹೋಗಿ ಅಂತ. ಆಯ್ತಲ್ಲ, ಬದುಕಿದ್ದಾಗಲೇ ಅವರಿಬ್ಬರನ್ನು ಬೇರೆ ಮಾಡುವ ಮಹಾಪುಣ್ಯ ಕೆಲಸಕ್ಕೆ ಕೈ ಹಾಕ್ತಾರೆ. ಅನಿವಾರ್ಯ, ಹೋಗಲೇಬೇಕು, ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿಕೊಳ್ಳೋದು ಯಾರು? ನಾವಿಬ್ಬರನ್ನು ನೋಡಿಕೊಳ್ಳಿಕ್ಕೆ ಆಗೋದಿಲ್ಲ, ನಿಮ್ಮಿಬ್ಬರದ್ದು ಪಿಸರಂಟಿದನ್ನು ನಮಗೆ ಆಗೋದಿಲ್ಲ, ಆದರೆ ಯಾರಾದರೂ ಒಬ್ಬರು ಬನ್ನಿ. ಕೊನೆಗೆ ಒಬ್ಬರನ್ನು ಪಾಶಿ ಹಾಕಿಬಿಡ್ತಾರೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಕೊರಗಿಕೊಂಡೇ ಸಾಯ್ತಾರಲ್ಲಿ, ಸಮಾಧಿಯನ್ನು ಪಡಿತಾರೆ. ಇಲ್ಲಾದರೆ ಬಹಳ ಕಾಲ ಬದುಕ್ತಿದ್ರೇನು, ಬದುಕಲಿಕ್ಕೆ ಬಿಡೋದಿಲ್ಲ. ಹಾಗೆ ಪಾಂಡವರು ಮಾಡಿಲ್ಲ ನೋಡಿ, ನಮಗೆ ಯಾರಿಲ್ಲ, ನೀವು ಬನ್ನಿ, 1 ತಿಂಗಳು ಇಲ್ಲಿರಿ, ಅವ್ರು ಹೋಗುವಾಗ ಇವ್ರು ಬರಲಿ, ಇವ್ರು ಹೋಗುವ ಅವ್ರು ಹೋಗಲಿ, ಎಲ್ಲ ಅಲ್ಲೇ ಕೂತ್ಕೊಳ್ಳಿ ಅಂದ. ಚಂದ, ನೀವು ಚೆನ್ನಾಗಿ ಅಲ್ಲಿ ಬದುಕಿರಿ ಸಾಕು. ಯಾವುದು ಸುಖ ಅಂದರೆ ಇರುವಲ್ಲಿ ಸುಖ ಅಲ್ಲ, ಬಿಡುವಲ್ಲಿ ಸುಖ ಅಲ್ಲ, ಇದ್ದಾಗಲೂ ಇಲ್ಲದಂತೆ ಇರುವುದು ಸುಖ, ಇಲ್ಲದಿದ್ದಾಗಲೂ ಇದ್ದಂತೆ ನೆನಪು ಸುಖ. ಇಷ್ಟೇ ಸುಖದ ವ್ಯಾಖ್ಯೆಯೇ ಹಾಗೆ. ಇಲ್ಲ ಹೇಳಿಕೊಂಡು ಅಳಬೇಡ, ಇದ್ದದ್ದರ ಮೇಲೆ ಖುಷಿಪಡು. ಉಂಟು ಹೇಳಿ ಹೆಮ್ಮೆ ಪಡಬೇಡ, ಇಲ್ಲ ಅಂತ ತಿಳ್ಕೊಂಡು ಆರಾಮಾಗಿರು. ಹಚ್ಚಿಕೊಳ್ಳದೆ ಅದರ ಮೇಲೆ ಇರುವಂಥದ್ದು, ಅದು ಕಚ್ಚಿಕೊಳ್ಳದಂತೆ ನಾವು ಅದನ್ನು ಮೆಚ್ಚಿಕೊಂಡಿರು. ಎಲ್ಲಿರಬೇಕು ಅಲ್ಲಿರಬೇಕು. ಹಿಂದೆ ನಾಯಿ ಸಾಕ್ತಿದ್ರು, ಇಟ್ಟುಕೊಳ್ಳುವ. ಗುರುಕರು ಬರ್ತಿದ್ರು, ಇಟ್ಟುಕೊಳ್ಳುವ. ಅವರೆಲ್ಲರೂ ಒಳಗೆ ಬರುತ್ತಿರಲಿಲ್ಲ, ಒಳಗೆ ನಿಲ್ಲುವುದಿಲ್ಲ. ಅದರ ಜಾಗ ಅದಕ್ಕೆ, ಅವರ ಜಾಗ ಅದಕ್ಕೆ. ಹಾಗೆ ಎಲ್ಲಿ ಎಲ್ಲಿ ಯಾರು ಹೇಗಿರಬೇಕು ಅಲ್ಲಿ ಎಲ್ಲಿ ಅವರು ಹಾಗೆ ಇರಬೇಕು. ಪಾಗಾರದ ಮೇಲಿರತಕ್ಕ ಸಿಂಹಕ್ಕೆ ಪಾಗಾರದಲ್ಲೇ ಕೂತ್ಕೊಳ್ಳುವ ಯೋಗ್ಯತೆ. ಚೆನ್ನಾಗಿದೆ ಹೇಳಿಕೊಂಡು ಅದನ್ನು ದೇವರ ಕೋಣೆ ಒಳಗಿಟ್ಟರೆ, ದೇವರ ಕೋಣೆ ಒಳಗಿಟ್ಟರೆ ಉಪಯೋಗ ಆಗುವುದಿಲ್ಲ. ಅದನ್ನು ಪಾಗಾರದ ಸಿಂಹ ಪಾಗಾರದಲ್ಲೇ ಇರಬೇಕು. ಅದರ ಮೇಲೆ ಕಾಗೆ ಕೂತ್ಕೊಂಡು ಚೆಂದವೇ, ಅದು ಹಾರುವ ಕಾಗೆ ಬಂತು, ಆ ಸಿಂಹದ ಮೇಲೆ ಕಾಗೆ ಕೂತರೆ ನನಗೆ ಬೇಸರ ಆಗುತ್ತೆ, ಮೃಗರಾಜ ಮರ್ಯಾದೆ ಹೋಗುತ್ತೆ. ಕೆತ್ತಿ ತಂದು ಒಳಗಿಟ್ಟರೆ, ಗರ್ಭಗುಡಿಯಲ್ಲಿಟ್ಟರೆ ಪ್ರಯೋಜನ ಏನುಂಟು? ಅದು ಪಾಗಾರಕ್ಕೆ ಶೋಭೆ. ಕಂಬ, ಪಾಗಾರ, ಗೋಪುರ, ಅಲ್ಲಿರತಕ್ಕಂಥ ಪ್ರಾಣಿಗಳ ಚಿತ್ತಾರಗಳು, ಕೆತ್ತನೆಗಳು, ಅಲ್ಲಿಯೇ ಶೋಭೆ. ಅದು ಮನೆಯೊಳಗೆ ತಂದಿಟ್ಟುಕೊಂಡ್ರೆ ಅದಕ್ಕೆ ಚಂದ ಇಲ್ಲ. ಅದು ಪಾಗಾರದ್ದು ಪಾಗಾರದಲ್ಲೇ ಇರಬೇಕು, ಗುಡಿಯೊಳಗಿದ್ದು ಗುಡಿಯಲ್ಲೇ ಇರಬೇಕು. ಗುಡಿಯ ದೇವರನ್ನು ಎಲ್ಲರಿಗೂ ಕಾಣುವಂತೆ ಊರ ಮಧ್ಯೆಯಲ್ಲಿ ಇಡ್ತೇನೆ ಹೇಳಿದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ನಾಯಿ ಹುಚ್ಚೋಯ್ತದೆ. ಮತ್ತೆ ಅದು ಎಲ್ಲಿರಬೇಕಲ್ಲಿ, ಅದರ ಸ್ಥಾನಭ್ರಷ್ಟಾಹ ನ ಶೋಭಂತೆ ಅಂತ ಅದನ್ನು ಸುಖದ ವ್ಯಾಖ್ಯೆಯನ್ನು ಉಪಯೋಗಿಸಿಕೊಳ್ಳುವುದರಲ್ಲಿದೆ ಅಂತ ಹೇಳಿಕೊಂಡು ಅದಕ್ಕೆ ಕೃಷ್ಣ ತೂ ಅಂತಾಗಿದೆ. ಇದು ವಿಶೇಷ ಉಂಟು ಮಾರಾಯ. ಸುಖಂತೂ ಅಂದ ಯಾವುದು ಸುಖ ಅಂತ ಹೇಳುವುದರಲ್ಲೇ ಕಷ್ಟ ಇದೆ. ಯಾರಿಗೆ ಯಾವುದು ಸುಖ ಎನ್ನುವುದು ಕಷ್ಟ ಇದೆ ಅಂದಾನೆ. ಬ್ರಹ್ಮಚರ್ಯದಲ್ಲಿ ಇರತಕ್ಕಂಥ ಪಾಲನೆ ಮುಂದೆ ಅದನ್ನು ಬಿಡಿಸಿ ಹೇಳುತ್ತಾನೆ. ಸಾಧನೆಯೇ ಕಷ್ಟ, ಹೌದು, ಬಿಟ್ಟರೆ ಅದೇ ಸುಖಂತು ಅಂತಾನೆ. ಸುಖ ಆಗಲೇ ಅಲ್ಲ, ಅದುವೇ ಅಲ್ಲ, ಹಾಗೆಯೇ ಅಲ್ಲ, ಇಷ್ಟೇ. ಸರೋವರದಲ್ಲಿ ಸ್ನಾನ ಮಾಡುವುದು ದುಃಖವೋ ಸುಖವೋ ಕೇಳಿದರೆ ಯಾರಿಗೆ, ಯಾವಾಗ, ಎಲ್ಲಿ, ಏನು ಎಲ್ಲ ಕೇಳಬೇಕಾಗತ್ತೆ. ನಾನೊಂದು ಒಮ್ಮೆಲೆ ಅದು ಸುಖ ಅಂತ ಹೇಳಿಬಿಟ್ರೆ ಅವನು ಮಾನಸ ಸರೋವರದಲ್ಲಿ ಅಂತ ಹೇಳಿದ್ದು ಹೋಗಿ ಅಲ್ಲಿ ಮುಳುಗಿ ಸತ್ತರೆ ಮತ್ತೆ ಅದು ಪ್ರಯೋಜನ ಇಲ್ಲ. ಮಗುವಿಗೆ ಹೇಳಿದ್ದು ಮುಳುಗಿಸಿಬಿಟ್ರೆ ಅವರೋಗಿ ಅದು ಆಗುವುದಿಲ್ಲ. ಆದ್ದರಿಂದ ಸಾಧನೆಗಳಲ್ಲಿ ಇರತಕ್ಕಂಥ ಸುಖವನ್ನು ಅರಗಿಸಿಕೊಳ್ಳುವ ಅಥವಾ ಅರಸುವ ಒಂದು ವ್ಯವಸ್ಥೆಯೇ ಬೇರೆ ಅಂತ ಹೇಳಲಿಕ್ಕೆ ಕೃಷ್ಣ ಸುಖಂತೂ ಇದಾನೀಂ ಶೃಣು ಅಂದ. ಈಗ ಅಲ್ಲಿಗೆ ಬರ್ತೇನೆ ಅಂತ. ಫಲದ ಮೇಲಿನ ಚಿಂತನೆ ಬಂದಿತ್ತು. ಕರ್ಮದ ಸುತ್ತಮುತ್ತಲೂ ನಾವು ಪರಿವೀಕ್ಷಿಸಿದಾಗ ನಮಗೆ ಕಂಡದ್ದು ಮೌಲ್ಯ ಫಲದ ಮೇಲೆ ಅಷ್ಟೆ. ಪ್ರತಿಯೊಂದು ಕರ್ಮ ಮಾಡುವಲ್ಲಿಯೂ ನಮ್ಮದು ಫಲದ ಯೋಚನೆ. ಅದಕ್ಕೆ ಕೃಷ್ಣ ಫಲ ತ್ಯಾಗ ಮಾಡಿ, ಫಲದ ಯೋಚನೆ ಬಿಡಿ ಅದೆಲ್ಲ ಹೇಳುತ್ತಾ ಬಂದು ಫಲ ಯಾವುದೆಲ್ಲ ಉಂಟು, ಅದರಲ್ಲಿ ಎಷ್ಟು ಅನಿಷ್ಟ ಇದೆ, ಎಷ್ಟು ಮಿಶ್ರ ಇದೆ, ಯಾರಿಗೆ ಕೊಡುವ, ಎಷ್ಟು ಜನ ಬರ್ತಾರೆ ಕರ್ಮ ಮಾಡುವವರು, ಎಲ್ಲಿ ಕರ್ತೃತ್ವ ಇದೆ, ಕರ್ತೃತ್ವಿನ ವ್ಯವಸ್ಥೆಗಳು ಎಷ್ಟು ಬರಬಹುದು ಅಂತೆಲ್ಲ ತುಂಬ ತೂಗ್ತಾ ತುಲನೆ ಮಾಡುತ್ತಾ ಅದನ್ನು ತೋರಿಸಿಕೊಡ್ತಾ ಕೃಷ್ಣ ಬಂದವ. ಆಯಿತು, ಫಲವೇ ಕೊಡ್ತೇನೆ ಇಟ್ಟಿಗೂ, ಆದರೆ ಫಲದ ಬಗೆ ಆದರೆ ಹೇಗುಂಟು ನೋಡು ಅಂದ. ಅನುಭವಿಸುವ ಸುಖವು ಅದು ಸಾತ್ವಿಕವೇ ಕೇಳ್ತಾನೆ. ಅದು ಬೇಕೇ ಅಂತ. ಸಾತ್ವಿಕ ಅಲ್ಲದ ರಾಜಸವಾದ ತಾಮಸವಾದ ಸುಖ ನಮಗೆ ಬೇಕೇ.
ಸುಖದಲ್ಲಿ ಅನಿಷ್ಟ ಬಲ ಅಲ್ಲ, ಮಿಶ್ರ ಬಲ ಅಲ್ಲ, ಇಷ್ಟ ಬಲ ಇಟ್ಟುಕೊಳ್ಳುವ. ಆ ಇಷ್ಟ ಬಲವು ಎಷ್ಟರ ಮಟ್ಟಿಗೆ ಇಷ್ಟ, ಅದರ ಬಗ್ಗೆ ಒಂದು ವಿಚಿತ್ರವಾದ ಯೋಚನೆ. ಹಾಗಾಗಿ ಕೃಷ್ಣ ಸುಖಂತೂ ಇದಾನೀಂ ಶೃಣು ಅಂತೇಳಿ ಇದಾನಿಯಿಂದ ಪ್ರಕೃತದಲ್ಲಿ ಅದರ ಬಗ್ಗೆ ಹೇಳುತ್ತೇನೆ ಅಂತ ಹೇಳಿದ. ಅದು 3 ಬಗೆ, ತ್ರಿವಿಧಂ, ಹಿಂದಿನ ಹಾಗೆ. ಮತ್ತು ನಾನೇ ಹೇಳುತ್ತೇನೆ ಅಂತಾನೆ, ಮೇ ಅಂತ, ನನ್ನಿಂದ ಕೇಳು ಅಂತ. ಯಾಕೆಂದರೆ ಉಳಿದವರಿಂದ ಕೇಳುವುದು ಕಷ್ಟ. ನೀನು ಉಳಿದವರಿಗೆ ಯಾವ ಬಗೆಯ ಸುಖವನ್ನು ಕೊಡಲಿಕ್ಕೆ ಬರುತ್ತೆ ಅಂತ ಪಾಲು ಮಾಡುವುದೇ ಕಷ್ಟ ಆಗತ್ತೆ. ಧರ್ಮದ ಸೂಕ್ಷ್ಮ ಇರುವುದಲ್ಲಿಯೇ. ದ್ರೌಪದಿ ಸಭೆಗೆ ಬಂದು ನಿಂತಾಗ ಗಟ್ಟಿ ಹೇಳಿದ್ದು ಮಾತು ಅದನ್ನು, ಉಳಿದವರೆಲ್ಲ ಬಾಯಿ ಕಟ್ಟಿದ್ದು ಅದಕ್ಕೆ. ಧರ್ಮಶ್ಚ ಸೂಕ್ಷ್ಮ ನಿಪುಣೋಪಲಕ್ಷ್ಯ ಅಂತಾಳೆ. ಧರ್ಮ ಸುಲಭ ಇಲ್ಲ, ಅದು ತುಂಬ ಸೂಕ್ಷ್ಮ, ತುಂಬ ಸಂಕೀರ್ಣ, ತುಂಬ ಜಟಿಲ. ಅದನ್ನು ಇದಮಿತ್ತಂ ಅಂತ ಬಿಡಿಸಿ ನಿರ್ಣಯ ಮಾಡಿ ತೋರಿಸಿಕೊಡಲಿಕ್ಕೆ ಅಷ್ಟೇ ಒಬ್ಬ ನಿಪುಣ ಬೇಕಾಗ್ತದೆ, ಜಾಣ ಬೇಕಾಗ್ತದೆ. ಅಂತಹ ಜಾಣಮೆ ಕೌಶಲ ಅಲ್ಲಿ ಇರಬೇಕಾಗತ್ತೆ. ಅದು ಗಮ್ಮತ್ನಲ್ಲಿ ಆಗುವುದಿಲ್ಲ. ಒಂದು 4 ಗೆರೆ ಹೇಳಿ, 1-2 ಪ್ರಮಾಣ ಹಚ್ಚಿ, ಒಂದು ಕಡೆ ದೃಷ್ಟಾಂತ ತೋರಿಸಿ ಅದನ್ನು ಹೀಗೆ ಮುದ್ದೆ ಮಾಡಿ ಮಡಿಸಿ ಬದಿಗೆ ಇಡುವಾಗಿಲ್ಲ ಅಂತಾಳೆ. ಧರ್ಮದ ಬಗ್ಗೆ ಒಂದು ಕರಾರುವಾಕ್ಕಾದ, ಬಹಳ ಸುಂದರವಾದ, ಅಷ್ಟೇ ಗಟ್ಟಿಮುಟ್ಟಾದ ಒಂದು ಮಾತನ್ನು ಕೊಟ್ಟದ್ದವಳು. ಧರ್ಮಶ್ಚ ಸೂಕ್ಷ್ಮ ಅಂತಾಳೆ. ಸುಲಭದ್ದಲ್ಲ ಧರ್ಮ. ಮಾಡುವುದೆಲ್ಲ ಧರ್ಮ ಆಗುವುದು ವಿಷಯ ಬೇರೆ. ಅದು ಕೃಷ್ಣನು ಹೇಳಿದ್ದ, ಧರ್ಮಸ್ಯ ಚರಣಂ ಸೂಕ್ಷ್ಮ, ಧರ್ಮಸ್ಯ ಚರಣಂ ಶ್ರೇಯ, ಧರ್ಮಜ್ಞಾನಂತೂ ದುಷ್ಕರಂ ಅಂದ. ಧರ್ಮ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ಮಾಡಿಕೊಂಡು ಹೋಗ್ತದೆ. ಆದರೆ ಯಾವುದು ಧರ್ಮ ಅಂತ ತಿಳಿಲಿಕ್ಕೆ ಮಾತ್ರ ಕಷ್ಟ ಅಂತ, ಆಗುವುದೇ ಇಲ್ಲ ಅಂತ. ಯಜ್ಞದಾನ ತಪಸ್ಸುಗಳನ್ನು ಹೇಳಿಕೊಂಡ್ರೂ ಅದನ್ನು ಧರ್ಮ ಹೇಳುವಾಗಿಲ್ಲ. ಯಾವಾಗ ಎಲ್ಲಿ ಹೇಗೆ ಎನಿತು ಧರ್ಮ ಆಗುತ್ತೋ ಗಟ್ಟಿ ಒಂದು ವ್ಯಾಖ್ಯೆ ಕೊಟ್ಟು ಬಿಟ್ಟಿದ್ದಾನೆ. ಧರ್ಮೋ ಭವತಿ ಅಧರ್ಮೋಪಿ ಯೋನ ಭಕ್ತೈಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಅಂತ. ಧರ್ಮವು ಅಧರ್ಮ ಆಗ್ತದೆ, ಅಧರ್ಮವು ಧರ್ಮ ಆಗ್ತದೆ. ಇದು ಒಂದು ಧರ್ಮದ ಸ್ಟೇಟ್ಮೆಂಟ್, ಶಾಸ್ತ್ರದ ಪ್ರಮಾಣವಾಕ್ಯ ಇದು. ಧರ್ಮವು ಅಧರ್ಮ ಆಗ್ತದೆ ಅಂದ, ಅಧರ್ಮವು ಧರ್ಮ ಆಗ್ತದೆ ಅಂದ. ತಪ್ಪು ಮಾಡಿದರೂ ಸರಿಯಾಗತ್ತೆ, ಸರಿ ಮಾಡಿದ್ದರೂ ತಪ್ಪಾಗತ್ತೆ. ಧರ್ಮ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ಆಚರಣೆ, ಅದು ತಪ್ಪಾಗತ್ತೆ ಅಂದ. ತಪ್ಪೇ ಮಾಡಿದ್ದಾನೆ, ಅದು ಸರಿಯಾಗತ್ತೆ ಅಂದ. ತುಂಬ ದೃಷ್ಟಾಂತಗಳು ಕೊಡ್ತಾರೆ. ನಾನು ನಿಮಗೆ ಸುಮ್ಮನೆ ಯೋಚನೆಗೋಸ್ಕರ ದೃಷ್ಟಾಂತ ಕೊಡ್ತೇನೆ, ಯಾಕೆಂದರೆ ಜಟಿಲ ಆಗಿರಬೇಕು, ಸಮಸ್ಯೆ ಇರಬೇಕಲ್ಲ, ಅದಕ್ಕೋಸ್ಕರ. ಇಂದ್ರ ಅಹಲ್ಯೆಯನ್ನು ಕೆಡಿಸಿದ್ದು, ಈ 3 ಶಬ್ದವನ್ನು ನಾನು ಗಟ್ಟಿಯಾಗಿ ಹೇಳಿದ್ದೇನೆ. ಇದರಲ್ಲೇನು ಕಾವ್ಯಾತ್ಮಕ ಹೇಳಲಿಕ್ಕೆ ಹೋಗಲಿಲ್ಲ, ಸಾಂಕೇತಿಕವಾಗಿ ಮಾತಾಡಲಿಲ್ಲ, ಎಂಥದ್ದು ಹೇಳಿಲ್ಲ, ಕರಾರುವಾಕ್ಕಾಗಿ ಹೇಳಿದೆ ಈ ಶಬ್ದವನ್ನು ನಾನು. ಇಂದ್ರ ಅಹಲ್ಯೆಯನ್ನು ಕೆಡಿಸಿದ್ದು ಅಂತಲೇ. ಇದು ಅಧರ್ಮ ಅಂತ ಹೇಳಬಹುದು, ಹೇಳಬೇಕಲ್ವ? ಹೇಳಬೇಕ ಇಲ್ಲ ಅಂತಾರೆ ಶಾಸ್ತ್ರಗಾರರು. ಅದು ಅಧರ್ಮ, ಆದರೆ ಅದು ಧರ್ಮ ಅಂತದೆ. ಅಧರ್ಮವು ಧರ್ಮ ಆಗಿದೆ ಅಂತಾರೆ. ದುರ್ಯೋಧನ ಪುಂಡರೀಕ ಯಾಗವನ್ನು ಮಾಡಿದ್ದು, ಯಾಗವನ್ನು ಮಾಡಿದ್ದು ಧರ್ಮವೇ? ಇಲ್ಲ, ಅಧರ್ಮ ಅಂತೇವೆ. ಯಾಗವನ್ನು ಮಾಡಿದ್ದು ಅಧರ್ಮ ಅಂತೇವು, ಅಲ್ಲೇನು ಕೆಡಿಸಿದ್ದು ಧರ್ಮ ಅಂತೇವು. ಆಗಿದೆ ಅಂತಾರೆ ಶಾಸ್ತ್ರಕಾರ ಹೇಳಿದ್ದು, ನಾನು ಹೇಳಿದ್ದು ವ್ಯಾಖ್ಯೆ ಅಲ್ಲ. ನಾನು ಉದಾಹರಣೆ ಕೊಟ್ಟು ತಲೆ ಹಾಳು ಮಾಡಲಿಕ್ಕೆ ನಿಂತದ್ದಷ್ಟೆ. ಅಂದರೆ ಧರ್ಮಶ್ಚ ಸೂಕ್ಷ್ಮ ಎನ್ನುವ ದ್ರೌಪದಿಯ ವಾಕ್ಯಕ್ಕೆ ದೃಷ್ಟಾಂತ ಕೊಟ್ಟದ್ದು ನಾನು. ಧರ್ಮ ಎಷ್ಟು ಸೂಕ್ಷ್ಮ ಕೇಳಿದರೆ ಅಷ್ಟು ಸುಲಭವಾಗಿ ಅದನ್ನು ಆಪರೇಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಮುಗಿಸಿ ಅದನ್ನು ಹಿಂಡಿ ಬಿಸಾಡಲಿಕ್ಕೆ ಆಗುವುದಿಲ್ಲ. ಎಂಥದೋ ಉಂಟು, ಚಿಂತನೆ ಮಾಡಲಿಕ್ಕೆ ಉಂಟು. ಇಲ್ಲ, ಇಂದ್ರ ಮಾಡಿದ್ದೆ ತಪ್ಪಾಗಿದೆ, ಅಧರ್ಮ ಹೌದಾಗಿದೆ, ನಮಗೆ ಗೊತ್ತಾಗಿದೆ, ಅವನಿಗೆ ಎಂತ ಇಲ್ಲ ಹೇಳ್ತಾನೆ. ತಸ್ಯ ಲೋಮ ಚನಹೀಯತೆ, ವೇದ ಹೇಳ್ತದೆ. ಇಂದ್ರನಿಗೆ ಒಂದು ರೋಮವೂ ಕೊಂಕಲಿಲ್ಲಂತೆ. ವೇದ ಹಾಗೆ ಹೇಳಿಕೊಂಡೋಯ್ತು. ಇಂದ್ರ ಮಾಡಿದ್ದು ಧರ್ಮ ಅಧರ್ಮ ಅಲ್ಲ ಹೇಳಲಿಕ್ಕೆ ವೇದ ಪುರಾವೆ ಮಾಡ್ತದೆ. ಅವನಿಗೆ ಎಂಥದೂ ಆಗಲಿಲ್ಲ. ಎಂತ ಮಾಡು? ನೀವು ಶಾಪ ಕೊಟ್ಟಿದ್ದೀರಿ, ಶಾಪ ಕೊಟ್ಟದ್ದು ಗೌತಮರಿಗೆ ಪೆಟ್ಟಾಯ್ತು ಅಷ್ಟೇ. ಎಂತ ಇಡುಗಂಟು ಹೋಯ್ತು. ಶಾಪ ಕೊಡಲಿಕ್ಕೆ ಹೋಗಿ ಅವನ ಕೈಯಲ್ಲಿದ್ದ ಒಂದಿಷ್ಟು ಪುಣ್ಯ ಕಳ್ಕೊಂಡ ಅಷ್ಟೇ, ಮತ್ತೇನಾಗಲಿಲ್ಲ ಅಂತ. ಇಂದ್ರನ ಏನು ಅನ್ಯಾಯ ಆಯಿತು ಅಂತ ಹೀಗೆ ಬಹಳ ಇನ್ನೂ ನಾನು ಅಲ್ಲಿ ನಿಲ್ಲಿಸಲಿಲ್ಲ. ಏನು ನಿಂತನೆ ಮಾಡಲಿಕ್ಕೆ ನಿಮಗೆ ಬಿಟ್ಟಿದ್ದೆ, ನಾನು ಉದಾಹರಣೆ ಕೊಟ್ಟೆ ಧರ್ಮಷ್ಟು ಸೂಕ್ಷ್ಮ ಎನ್ನುವುದಕ್ಕೆ. ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಸುಖಂತು ಇದಾನೆ. ಆದ್ದರಿಂದ ಯಾವುದು ಎಲ್ಲಿ ಬಂದಾಗ, ಯಾವುದು ನಡೆಸಿಕೊಟ್ಟಾಗ, ಅದು ಯಾವ ರೀತಿಯ ಫಲದಲ್ಲಿ ಅದು ತೆರೆದುಕೊಂಡಿದೆ ಎನ್ನುವುದನ್ನು ಹೇಳುವುದು ಬಹಳ ಕಷ್ಟ ಇದೆಯಾ. ಅದನ್ನು ಜನ ಭ್ರಮಿಸಿಕೊಳ್ಳುತ್ತಾರೆ. ದುಃಖವನ್ನೇ ಸುಖ ಅಂತ ತಿಳ್ಕೊಳ್ತಾರೆ, ಸುಖವನ್ನೇ ದುಃಖ ಅಂತ ಹೇಳಿಕೊಳ್ಳುತ್ತಾರೆ. ಎಂತ ಮಾಡಲಿಕ್ಕೆ ಆಗುತ್ತೆ ಕೇಳುತ್ತೆ.
ಯಾವುದನ್ನು ಸುಖ, ಯಾವುದನ್ನು ದುಃಖ, ಯಾವುದು ಅರೆ ಸುಖ, ಯಾವುದು ಮಿಶ್ರ ಸುಖ ಎನ್ನುವುದು ಅರ್ಥ ಆಗುವುದಿಲ್ಲ ಜನಕ್ಕೆ. ಅದಕ್ಕೋಸ್ಕರ ನಾನು ಹೇಳ್ತೇನೆ ಅಂತ ಭರತರ್ಷಭ ಅಂತ ಕರೆದು, ಅರ್ಜುನನ್ನು ಕರೆದದ್ದೇ ಹಾಗೆ. ಸುಮಾರು ಬಾರಿ ಕರೀತಾನೆ ಅಂಥದ್ದೆಲ್ಲ. ಅದಕ್ಕೆ ನಾನು ಹೇಳುತ್ತೇನೆ ಅಂದ, ಧರ್ಮ ಸಂಸ್ಥಾಪನಾರ್ಥಾಯ ಅಂದ. ಧರ್ಮ ಸ್ಥಾಪನೆಗೆ ಅಲ್ಲಿ ಬಂದದ್ದು, ಧರ್ಮ ಸಂಸ್ಥಾಪನಾರ್ಥಾಯ ಅಂತ. ಧರ್ಮವನ್ನು ಯಾರೋ ನಿಲ್ಲಿಸ್ತಾರೆ, ಹೇಗೆ ಧ್ವಜದಲ್ಲಿದ್ದರೆ ಸರಿ ಅಂತ. ಒಂದು 4 ಮಾಡಿ ತೋರಿಸಿದ್ರೆ ಆಯಿತು, ಒಂದು 40 ವರ್ಷದಲ್ಲಿ ಅವರು ಬದುಕಿರ್ತಾರೆ ಅಂತ. ಕೃಷ್ಣ ಹೇಳ್ತಾನೆ, ಸಂಸ್ಥಾಪನೆ ಆಗುವುದಿಲ್ಲ, ಸ್ಥಾಪನೆ ಮಾಡಬಹುದು. ಸಂಪೂರ್ಣವಾದ ಸಮ್ಯಕ್ತವಾದ ಸರಿಯಾದ ಸ್ಥಾಪನೆ ಅದು ನಾನು ಮಾತ್ರ ಮಾಡೋದು ಅಂದ ಕೃಷ್ಣ. ಯಾಕೆ ಅಂತಹ ಧರ್ಮವನ್ನು ಬಿಡಿಸುವ, ಅದನ್ನು ಯೋಗ್ಯವಾಗಿ ತಿಳಿಸುವ ಸಾಮರ್ಥ್ಯ ಕೃಷ್ಣನಿಗಲ್ಲದೆ ಇನ್ಯಾರಿಗೂ ಇಲ್ಲ. ಎಂ ಪೃಥಕ್ ಧರ್ಮಚರಣಾ ಪೃಥಕ್ ಧರ್ಮಪರಾಯಣಾ ಪೃಥಕ್ ಧರ್ಮೈ ತಮರ್ಚಂತಿ ತಸ್ಮೈ ಧರ್ಮಾತ್ಮನೇ ನಮಃ ಅಂತ ಭೀಷ್ಮ ಧರ್ಮಸ್ವರೂಪನಾದ ಕೃಷ್ಣನನ್ನು ಕರೆದ ಬಗೆ ಇದು. ಎಷ್ಟು ಬಗೆಯ ಧರ್ಮಾಚರಣೆಗಳು ಲೋಕದಲ್ಲಿ ಇಲ್ಲ, ಎಲ್ಲವೂ ಶಾಸ್ತ್ರೀಯ. ಆ ಎಲ್ಲ ಶಾಸ್ತ್ರೀಯ ಆಚರಣೆಗಳಿಂದಲೂ ಲಭ್ಯ ನೀನೇ, ಆದರೆ ಬೆಲೆ ಕೊಡುವವನು ನೀನು. ಹೇಗೆ ಕೊಡ್ತಿ ಗೊತ್ತಿಲ್ಲ. ಪೃಥಕ್ ಪೃಥಕ್ ಧರ್ಮಗಳು, ಪ್ರತ್ಯೇಕವಾಗಿರತಕ್ಕಂಥ ಧರ್ಮದ ಆಚರಣೆಗಳು, ಬಗೆ ಬಗೆಯ ಶಾಸ್ತ್ರಗಳು, ಪ್ರಮಾಣಗಳು, ನಡೆಸುವ ನಮೂನೆಗಳು ಒಂದೇ ರೀತಿ ಇಲ್ಲ. ನಿಮಗೆ ಸಂಶಯ ಭರಿಸ್ತೇನೆ, ಉತ್ಸವ ಇಲ್ಲಿ ಆಗುತ್ತೆ ರಥಬೀದಿಯಲ್ಲಿ, ಯಾವತ್ತೂ ರಾತ್ರಿಯೇ ಅಲ್ಲವೇನು? ಹಗಲು ಆಗ್ತದೆ, ಇಲ್ಲ ಅಲ್ಲ, ಮಾಡ್ತಾರೆ ಬಿಡಿ. ಆದರೆ ಬೇರೆ ಕಡೆಯಲ್ಲಿ ಎಲ್ಲ ದೇವಸ್ಥಾನಗಳ ಉತ್ಸವ ನೋಡಿ ಹಗಲೇ. ದೇವರ ಮೇಲೆ ಕೂತಿರ್ತಾರೆ, ಸಂಜೆ ಮತ್ತೆ ಬೇಕಾದರೆ ಚೂರು ಎಳಿತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ ಬೇಕಾದರೆ. ರಾತ್ರಿಯ ಪ್ರಶ್ನೆ ಕಡಿಮೆ. ಇಲ್ಲಿ ಇದ್ರೆ ಇಲ್ಲೇ ಇಲ್ಲ, ಇಲ್ಲಿ ಹಗಲು ದೇವರೇ ಬರೋದಿಲ್ಲ, ಹಗಲು ಊಟ ಮಾಡಿ ಮಲಗಿ ಬಿಡ್ತಾನೆ, ರಾತ್ರಿ ಮೆಲ್ಲಕ್ಕೆ ಬರ್ತಾನೆ. ಹಾಗಾದರೆ ಕೃಷ್ಣನಿಗೆ ಸುಡುಮದ್ದೇ ಇಷ್ಟವೋ ಕಾಣುತ್ತೆ ಹೆಚ್ಚಿನ ವಿಷಯ. ಅದು ರಾತ್ರಿ ಹಗಲು ಬಿಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನೋ ಧರ್ಮದ ವ್ಯಾಖ್ಯೆಗಳು ಎಷ್ಟು ತಿರುಗ್ತಾವೆ ಅಂತ ಅದನ್ನೊಂದು ಹೇಳಿಬಿಟ್ರೆ ಗಟ್ಟಿಯಾಗಿ, ಹೌದೊಂದು ಒಪ್ಪಿಕೊಂಡ್ರೆ ನಾಳೆಯಿಂದ ಅದೇ ಶುರುವಾಗತ್ತೆ. ಅದನ್ನು ಏನು ಪೃಥಕ್ ಧರ್ಮಾಚರಣ ಅಂತ ಬಗೆ ಬಗೆಯ ಆಚರಣೆಗಳು. ಅಲ್ಲಿದ್ದು ನೋಡಿ ಇಲ್ಲಿ ಮಾಡುವ ಅಂದರೆ ಇಲ್ಲಿ ಹಾಗಿಲ್ಲ, ಇಲ್ಲಿದ್ದು ನೋಡಿ ಅಲ್ಲಿ ಮಾಡುವ ಅಂದರೆ ಅದು ಹಾಗಲ್ಲ. ಎಲ್ಲದಕ್ಕೂ ಪ್ರಮಾಣ ಇದೆ. ಯಾವುದನ್ನು ತಪ್ಪು ಹೇಗೆ ಹೇಳುವ? ಅದಕ್ಕೆ ಕೃಷ್ಣ ಹೇಳಿ ಧರ್ಮ ಸಂಸ್ಥಾಪನಾರ್ಥಾಯ ಅಂತ. ಸರಿ ಅಂತ ಹೇಳುವುದು ನಾನೊಬ್ಬನೇ ಅಂದ, ಉಳಿದದ್ದು ತಪ್ಪು ಅಂತಲೇ ಹೇಳಲೇಬೇಕು ಅಂದ ಮತ್ತೆ. ಆದ್ದರಿಂದ ಭರತರ್ಷಭ ಅಂತ ಕರೀತಾನೆ, ಮೇ ಶೃಣು ಅಂತಾನೆ. ನಾನು ಹೇಳುವುದು ಯಾಕೆ ಗೊತ್ತಾಯ್ತಯ್ಯ, ಉಳಿದವರು ಹೇಳುವುದು ಅವರ ಹೇಳಿಕೆಯಂತೆ, ಅವರು ತಬ್ಬಿಬ್ಬಾಗಿಯೇ ಯಾವುದೋ ಕಡೆಯಲ್ಲಿ ಆತುಕೊಂಡೆ. ಕೊನೆಗೆ ಪ್ರತಿಯೊಬ್ಬರ ಚಿಂತನೆಯಲ್ಲಿ ಒಂದು ಶಕ್ತಿ ಇರ್ತದೆ, ಅದಕ್ಕೊಂದು ಯುಕ್ತಿ ಇರ್ತದೆ, ಅದಕ್ಕೊಂದು ಬೆಂಬಲವಾಗಿ ಕೆಲವು ಮಾತುಗಳಿರ್ತವೆ. ಅದನ್ನು ಅವರು ಸಮನ್ವಯಿಸಿಕೊಳ್ಳತಕ್ಕಂತಹ ಒಂದು ಜಾಣಮೆ ಅವರಲ್ಲಿ ಇರ್ತದೆ. ಅದು ಸರಿಯೂ ಆಗ್ಬೋದು, ಎಲ್ಲಿಯೋ ಒಂದು ಕಡೆಯಲ್ಲಿ ಸೂತ್ರದಲ್ಲಿ ಕುಟ್ಟಿ ತಪ್ಪಿದ್ದರೆ ಅದು ತಪ್ಪು ರಿಸಲ್ಟ್ ಕೊಡಬಹುದು, ಗೊತ್ತಿಲ್ಲ ಅಂತ ಮಾಡ್ತಾರೆ. ಹೀಗಾಗಿ ತುಂಬ ಪರದಾಡ್ತಾರೆ. ಕೃಷ್ಣ ಹೇಳ್ತಾನೆ, ಯಾಕೆ ಪರದಾಡಬೇಕು ಅಂದರೆ ಅವರಿಗೆ ಫಲ ಕೊಡತಕ್ಕ ಯೋಗ್ಯತೆ ಇಲ್ಲ, ಅಧಿಕಾರ ಇಲ್ಲ, ಆದ್ದರಿಂದ ಅವರಿಗೆ ಗೊತ್ತಿಲ್ಲ. ಅದನ್ನ ಕೃಷ್ಣ ಹೇಳ್ತಾನೆ, ನಾನು ಕೊಡುವವಲ್ವ ಫಲ, ತೀರ್ಮಾನ ನನ್ನಲ್ಲಿದೆ, ಅದನ್ನ ನಾನು ಹೇಳಿದ್ದೆ ಧರ್ಮ ಅಂತ. ನಾನು ಹೇಳಿದ್ದೇ ಧರ್ಮ, ನನ್ನ ಮೇಲಿನ ಪ್ರೀತಿಯೇ ಭಕ್ತಿಯೇ ಅರಿವೇ ಧರ್ಮ ಅಂತಾನೆ. ಅದನ್ನು ಅರಿವು ಇದ್ದವ ತಪ್ಪು ಮಾಡಿದರೂ ಸರಿ ಅಂದವ ನಮೇ ಭಕ್ತಃ ಪ್ರಣಶ್ಯತಿ ಅಂತ ನಾನು ಘೋಷಣೆ ಮಾಡ್ತೇನೆ ಅಂತಾನು. ನನ್ನ ಮೇಲಿನ ಅರಿವು ಉಳ್ಳವ, ನನ್ನ ಮೇಲೆ ವಿಶ್ವಾಸ ಇಟ್ಟವ, ನನ್ನ ಭಕ್ತ, ಅವನು ಯಾವತ್ತೂ ಹಾಳಾಗುವುದಿಲ್ಲ. ಯಾಕೆ ನಾನು ಹಾಳಾಗಲಿ ಬಿಡುವುದಿಲ್ಲ ಅಂದ. ಅವನು ಮಾಡಿದ್ದಕ್ಕೆ ನಾನು ಧರ್ಮ ಅಂತ ಮುದ್ರೆ ಹಾಕ್ತೇನೆ, ಪಾಪ ಬರುವುದಿಲ್ಲಿಗೆ ಅವನಿಗೆ, ಅವನು ನಾಶ ಆಗುವುದಿಲ್ಲಿಗೆ ಅಂದ. ಕೃಷ್ಣ ತಿರುಗಿಸಿದ ಹೇಳಲಿಕ್ಕೆ ಹೋಗಿ, ಆದ್ದರಿಂದ ಮೊದಲು ನೀನು ನನ್ನ ಭಕ್ತನಾಗು, ಉಳಿದವರ ಭಕ್ತರಾದರೆ ನಾನು ಉದ್ಧಾರ ಮಾಡೋದಿಲ್ಲ ಅಂದ. ಯಾಕೆ? ನಾನು ನನ್ನ ಬಳಿಗೆ ಪೂಜೆ ಮಾಡುವವ ಮತ್ಕರ್ಮಕೃತ್ ಮತ್ಪರಮಃ ಮದ್ಯಾಜಿ ಮಾಂ ನಮಸ್ಕರು ಅಂತ, ಮಾಮೇ ವೈಶ್ಯಸ್. ನನ್ನ ಆರಾಧನೆಯಲ್ಲಿ ನನ್ನ ಬಳಿಗೆ ಬರಲಿಕ್ಕಿರೋದು, ಉಳಿದವರನ್ನು ಮಾಡಿದರೆ ನಾನು ಯಾಕೆ ಉದ್ಧಾರ ಮಾಡಬೇಕಂದ. ಅಂದ ಕೃಷ್ಣ ಬಹಳ ಚೆನ್ನಾಗಿ ಫಲವನ್ನು ಕೊಡುವನಾದ್ರಿಂದ ಮೇ ಶೃಣು ಅಂತಾನೆ, ನಾನು ಹೇಳುತ್ತೇನೆ ಅಂತ. ಉಳಿದವರು ಹೇಳಲಿಕ್ಕೆ ಅಧಿಕಾರ ಇಲ್ಲ, ಯಾಕೆಂದರೆ ಉಳಿದವರಿಗೆ ನಾನು ಅಧಿಕಾರ ಕೊಟ್ಟಿಲ್ಲ. ಅದನ್ನು ಉಳಿದವರ ಭಕ್ತರ ಹತ್ತಿರದಲ್ಲಿ ನಾನು ಮಾತಾಡುವುದಿಲ್ಲ. ಯಾಕೆ? ನಾನು ಅವರು ಮಾಡಿದ ಅಧರ್ಮ ಅಂತೇನೆ. ಅವರು ಚೆನ್ನಾಗಿ ಮಾಡಿದ್ದಾರೆ ಇಟ್ಕೊಳ್ಳಿ, ಅದು ಪ್ರಮಾಣವೇ ಅಲ್ಲ ನನ್ನ ಲೆಕ್ಕದಲ್ಲಿ ಹೇಳ್ತಾನೆ. ಯಾಕೆ? ನಾನು ಈ ಪ್ರಮಾಣವನ್ನು ಹೊಡೆದಿದ್ದೇನೆ ಅಂತಾನೆ. ಅದರಿಂದ ಪ್ರಮಾಣಗಳಿಗೆ ಗಲಾಟೆ ಆಗುತ್ತೆ. ಹೇಗೆ ಕೇಳಿದರೆ ಅದು ಬಹಳ ಚೆನ್ನಾಗಿದೆ. ಯಾಕೆಂದರೆ ಭಗವಂತನೇ ಮಾಡಿತ್ತು, ಅದು ಸಾವಕಾಶ, ಇದು ನಿರವಕಾಶ ಅಂತ. ಇದು ಪ್ರಬಲ ಪ್ರಮಾಣ, ಅದು ದುರ್ಬಲ ಪ್ರಮಾಣ ಅಂತ. ಎರಡು ಪ್ರಮಾಣ ಇರ್ತದೆ ನೋಡಿ ಹೆಚ್ಚಾಗಿ. ಇದು ಎರಡನ್ನೂ ಒಪ್ಪಲಿಕ್ಕೆ ಇರುತ್ತೆ ಅಂದಾನೆ.
ಅದನ್ನ ಗ್ರಹಣ ಕಾಲದಲ್ಲಿ ತಿನ್ನಬಾರದು ಹೇಳಿದ್ದು ಸರಿ, ಗ್ರಹಣ ಕಾಲದಲ್ಲಿ ಶ್ರಾದ್ದವನ್ನು ಹಾಕಬೇಕು ಹೇಳಿದ್ದು ಸರಿ. ಎಂತ ಮಾಡಿದೀಗ? ಗ್ರಹಣ ಕಾಲದಲ್ಲಿ ತಿನ್ನಲಿಕ್ಕಿಲ್ಲ, ಗ್ರಹಣ ಕಾಲದಲ್ಲಿ ಶ್ರಾದ್ದ ಹಾಕಬೇಕಂದುಂಟು. ಶ್ರಾದ್ದ ಅಂದರೆ ಪಿತೃಭೋಜನವೇ, ಊಟವೇ ಹಾಕಬೇಕಂದುಂಟು. ತಿನ್ನಲಿಕ್ಕಿಲ್ಲ ಹೇಳ್ತೀರಿ, ಊಟ ಹಾಕಬೇಕು ಹೇಳ್ತೀರಿ. ಇಬ್ಬರಿಗೂ ಬೇರೆ ಬೇರೆ. ತಿನ್ನಬೇಡಿ ಅಂತ ಹೇಳಿದ್ದು ಜನರಿಗೆ, ಊಟ ಹಾಕಿ ಹೇಳಿದ್ದು ಜನರಿಗೆ. ಈಗ ತಿನ್ನಬೇಡಿ ಅಂತ ಹೇಳಿದ ನಂತರ ಊಟ ಹಾಕಿ ಹೇಳಿದರೆ ಯಾರು ಬರ್ತಾರೆ ಊಟಕ್ಕೆ? ನೀವು ಮೊದಲೇ ಹೇಳಿಬಿಡಿ, ಗ್ರಹಣ ಕಾಲದಲ್ಲಿ ಯಾರು ಊಟ ಮಾಡಬಾರ್ದು, ಪಾಪ ಬರ್ತದೆ ಅಂತ. ಮತ್ತು ನಮ್ಮ ಹತ್ರ ಖುದ್ದಾಗಿ ಹೇಳಿ, ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡಿ ಅಕ್ಷಯ ಪುಣ್ಯ ಬರ್ತದೆ ಅಂತ. ಎಂತ ಮಾಡುವ ಈಗ? ಅದಕ್ಕೆ ಅದು ದುರ್ಬಲ, ಇದು ಪ್ರಬಲ. ಊಟ ಮಾಡಬೇಡಿ ಎನ್ನುವುದು ಸಾರ್ವಕಾಲಿಕ, ಅದು ಪ್ರಬಲ ಪ್ರಮಾಣ. ಪಿತೃಮೇಧ ಮಾಡಿ ಅಂತ ಹೇಳೋದು ಅದು ದುರ್ಬಲ ಪ್ರಮಾಣ. ಅದು ಪಿತೃಮೇಧ ಮಾಡಿ ಹೇಳಿದ್ದು ಸರಿಯೇ. ಯಾರಾದರೂ ಕಾಮಿಕರಾಗಿ ಮಾಡಿದರೆ, ಯಾರಾದರೂ ದುಡ್ಡಿಗೋಸ್ಕರ ಊಟಕ್ಕೆ ಬಂದರೆ ಅವರು ಪಾಪ ತಿನ್ನಲಿ ಅಂತಲೇ ಮಾಡಿದ್ದು ಅಂತಾನೆ ಮೆಲ್ಲಕ್ಕೆ. ಮತ್ತು ಮಾಡಲೇಬೇಕಿದ್ದರೆ ಪಿಂಡ ಹಾಕುವುದು ಬೇಡ, ಊಟ ಮಾಡಿ ಬೇಡ, ಅದರ ಬದಲಿಗೆ ಊಟದ ವಸ್ತು ಕೊಟ್ಟು ಮಾಡಲಿ ಅಂತ ಹೇಳಿದ್ದು. ಈಗ ಸರಿ ಆಯ್ತಲ್ಲ. ಅನ್ನ ಕೊಡಲಿಕ್ಕಿಲ್ಲ, ಅಕ್ಕಿ ಕೊಡಲಿಕ್ಕೆ, ಊಟ ಹಾಕಲಿಕ್ಕಿಲ್ಲ, ಪದಾರ್ಥ ಕೊಡಲಿಕ್ಕೆ, ಬೇಳೆ ಕಾಳುಗಳು ಕೊಡಲಿಕ್ಕೆ, ಊಟ ಹಾಕಿದಾಗ ಆಯ್ತಲ್ಲ, ಮನೆ ಹೋಗಿ ಊಟ ಮಾಡಲಿ ಅಂತ. ಹೀಗೆ ತಪ್ಪಿಸಲಿಕ್ಕೆ ಬರ್ತದೆ ಎರಡನೇ ಪ್ರಮಾಣವನ್ನು, ಅದನ್ನು ಸಾವಕಾಶ ಅಂತೇವೆ. ಊಟ ಮಾಡಬಾರ್ದು ಎನ್ನುವುದು ಪ್ರಬಲ. ಯಾಕೆ? 9 ಗಂಟೆಯಿಂದ ಊಟ ಮಾಡಲಿಕ್ಕಿಲ್ಲವ, ಮತ್ತು ಗ್ರಹಣ ಆಗೋ ಊಟ ಮಾಡಿದೆ ಅಂತ ತಲೆ ಸರಿ ಇಲ್ವ ಕೇಳ್ತೇವೆ. ನಾವು ಉಪವಾಸ 9 ಗಂಟೆಯಿಂದ ಬಿಟ್ಟಿದ್ದೇವೆ, ಗ್ರಹಣ ಬರ್ತದೆ ಅಂತ ಕಾಯ್ತಾ ಇದ್ದೇವೆ. ಆಗ ಊಟ ಮಾಡಿ ಹೇಳಿದರೆ ಎಲ್ಲಿ ಆದರೂ ಒಪ್ಪುತ್ತಾ? ಅದನ್ನ ಶಾಸ್ತ್ರವೇ ಇನ್ನೊಂದು ಮಾತಿನಲ್ಲಿ ಅದನ್ನು ಎಳೆದಾಗಿದೆ, ಊಟ ಮಾಡಬೇಡಿ ಎನ್ನುವುದನ್ನು ಗಟ್ಟಿ ಹಿಡ್ಕೊಂಡಿದೆ. ಆದ್ದರಿಂದ ಇನ್ನೊಂದನ್ನು ದುರ್ಬಲ ಮಾಡಲಿಕ್ಕೆ, ಸಾವಕಾಶ ಮಾಡಲಿಕ್ಕೆ, ಬೇರೆ ಅರ್ಥ ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಇದನ್ನೆಲ್ಲ ಕೃಷ್ಣನ ತಂತ್ರ ಇದು. ಅದನ್ನ ಕೃಷ್ಣ ಹೇಳ್ತಾನೆ, ಬೆಲೆ ಕೊಡುವವನು ನಾನಾದ್ರಿಂದ ಯಾವುದು ನಿಜವಾದ ಸುಖ, ಎಲ್ಲಿ ಸುಖ ಇರುತ್ತೆ ಎನ್ನುವುದು ಹೇಳುತ್ತೇನೆ ಅಂತ ಅರ್ಜುನನನ್ನು ಕರೀತಾನೆ ಭರತರ್ಷಭ ಅಂತ. ನಿನ್ನಲ್ಲಿ ಜ್ಞಾನ ಇದೆ, ಆದರೆ ನೀನು ಸಾತ್ವಿಕವಾದ ಸುಖಕ್ಕೆ ತೆರಳುವವ. ನೀನು ಭರತ ವಂಶದ ಹಿರಿಯ ಹೋರಾಳಾಗಿದಿ, ಆದರೆ ನೀನು ಕ್ಷತ್ರಧರ್ಮದಲ್ಲಿ ನಿಲ್ಲಬೇಕಾದವ. ಇದು ಎರಡು ಒಟ್ಟು ಮಾಡ್ತಾ ಇದ್ದ. ಅರ್ಜುನನ ಪ್ರಶ್ನೆಗೆ ಎರಡಕ್ಕೆ ಒಟ್ಟಿಗೆ ಒಂದು ಉತ್ತರ ಕೊಡ್ತಾ ಇದ್ದ. ಅವ ಹೇಳಿದ, ಇವರನ್ನೆಲ್ಲ ಕೊಂದು ನನಗೇನಾಗಬೇಕು? ಸತ್ತ ಹೆಣದ ಮೇಲಿನ ಸಿಂಹಾಸನದ ಆಸೆ ನನಗೆಲ್ಲಿಯೇ? ನಾನು ಎಲ್ಲಿಯಾದರೂ ಭಿಕ್ಷೆ ಬೇಡುತ್ತೇನೆ, ಈ ಯುದ್ಧವನ್ನು ಬಿಡುತ್ತೇನೆ. ಜ್ಞಾನವೇ ಶ್ರೇಯಾನ ದ್ರವ್ಯಮಯಾದಜ್ಞ ಜ್ಞಾನಯಜ್ಞ ಅಂದರೆ ಅರಿವೇ ಪ್ರಧಾನ ಆಗಿಬಿಟ್ರೆ, ನಿನ್ನ ಅರಿವಿಗೋಸ್ಕರ ಧ್ಯಾನಕ್ಕೆ, ಯೋಗಿ ಆಗಲಿಕ್ಕೆ, ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿಗೆ ತೆರಳಲಿಕ್ಕೆ ಇಷ್ಟಪಡ್ತೇನೆ ಅಂತ ತೆರಳಿದರೆ, ಕೃಷ್ಣ ಹೇಳ್ತಾನೆ, ಭರತ ವಂಶದ ಹಿರಿಯ ಹೋರಾಳುವೇ ಕರೀತಾನೆ. ಈ ವಂಶದಲ್ಲಿ ಹೇಡಿಗಳು ಬರಲಿಲ್ಲ, ಅಧರ್ಮದ ವಿರುದ್ಧ ಹೋರಾಟವನ್ನು ನಡೆಸದೆ ಯಾರು ನಿಲ್ಲಿಲ್ಲ, ಕೆಟ್ಟವರನ್ನೆಲ್ಲ ಸದೆಬಡಿದ ಹಿರಿಯ ಹೆಗ್ಗಳಿಕೆ ಈ ವಂಶಕ್ಕಿದೆ. ಅಯ್ಯ ಹೋರಾಡಯ್ಯ ಅಂತಾನೆ. ಅಧರ್ಮದ ವಿರುದ್ಧ ಕಾದಾಡುವ ವೀರ ನೀನು ಅಂತ ಕರೀತಾನೆ ಕೃಷ್ಣ. ಭರತ ಅಂದರೆ ಭಕ್ತಿ ಭರಿತ, ಭಗವಂತನ ಬಗ್ಗೆ ಹೆಚ್ಚಿನ ಜ್ಞಾನ ತುಂಬಿದವ. ಭ ಅಂದರೆ ಜ್ಞಾನ ಅಂತ ಅರ್ಥ. ಅದರಲ್ಲಿ ರಥ ಆಸಕ್ತ, ಅದರಲ್ಲಿ ಋಷಭ ಶ್ರೇಷ್ಠ. ನೀನು ತುಂಬ ಎತ್ತರದವ, ನೀನು ಸಾಮಾನ್ಯ ದೇವತೆಗಳಂತ ಅಲ್ಲ. ಗುರು ಬೃಹಸ್ಪತಿಗಿಂತಲೂ ಮಿಗಿಲಾದ ತತ್ವ ನೀನು. ಅದರೊಳಗೂ ನಿನ್ನೊಳಗೆ ಆ ಶೇಷನ ಪ್ರವೇಶ ಇದೆ. ಹೀಗಾಗಿ ನೀನು ತುಂಬ ಎತ್ತರದ ವ್ಯಕ್ತಿಯಾಗಿ ವಾಯುತತ್ವದ ಸನ್ನಿಧಾನವನ್ನು ಪಡೆದವನಾದ್ದರಿಂದ ಜ್ಞಾನದ ಒಂದು ಮೂಟೆ, ಒಂದು ಮೂರ್ತಿ ನೀನು. ಅದರಿಂದ ಭರತರ್ಷಭ ಅಂದ. ಭರತ ಶಬ್ದಕ್ಕೆ ವಾಯುರುವಾವ ಭರತಃ ಅಂತ ಇತರೆ ಹೇಳುತ್ತೆ. ಭರತ ಅಂದರೆ ವಾಯು ಅಂತ ಅರ್ಥ. ವಾಯು ನಿನಗೆ ಅಣ್ಣ, ಭರತ ಋಷಭ. ಭರತಃ ಋಷಭ. ಎಸ್, ಯಾರಿಗೆ ಅಣ್ಣನಾಗಿ ಅಥವಾ ಗುರುವಾಗಿ ಅಥವಾ ಉಪದೇಶಕನಾಗಿ ಹಿರಿಯನಾಗಿ ಪ್ರಾಣನೇ ವಾಯುವೇ ನಿಂತಿದ್ದಾನೋ ಅಂತಹ ವಂಶದಲ್ಲಿ ಅಂಥವನ ತಮ್ಮನಾಗಿ ಅಂತಹ ಮನೆಯಲ್ಲಿ ಬಂದವನ ನೀನು ಅಂದಾಗ ನಿನಗೇಕೆ ಜ್ಞಾನದ ಮೇಲೆ ತಪ್ಪು ಯೋಚನೆ? ನಿನಗೇಕೆ ಬಲದ ಮೇಲೆ ಕಡಿಮೆ ಚಿಂತನೆ ಅಂತಾನೆ. ಪ್ರಬಲ ಬಲಿಷ್ಠ ನೀನು, ಒಳ್ಳೆಯ ಜ್ಞಾನಿ ನೀನು. ಅಯ್ಯ, ಸಾತ್ವಿಕ ಸುಖವನ್ನು ಉಣ್ಣುವಲ್ಲಿ ಇದಕ್ಕಿನ್ನೇನು ಬೇಕು ಅಂತ. ಅದನ್ನು ಸತ್ವ ಸುಖವನ್ನು ನಡೆಸಿಕೊಡುವಲ್ಲಿ ಇರುವ ಎರಡು ಅಂಶವನ್ನು ಇಲ್ಲಿ ಸೂಚಿಸಿದ್ದಾನೆ ಸಂಬೋಧನೆಯಲ್ಲಿ. ಉತ್ತಮವಾದಂತಹ ಬಲ ಮತ್ತು ಜ್ಞಾನ. ಸತ್ವ ಶಬ್ದಕ್ಕೆ ಅರ್ಥದ್ದು ಬಲ ಜ್ಞಾನ ಸಮಾಹಾರ ಸತ್ವ ಇತ್ಯಭಿಧೀಯತೆ ಅಂತ. ಒಳ್ಳೆಯ ಕಸುಬು ಅಂದರೆ ಕೇವಲ ದೇಹದಲ್ಲಿ ಅಲ್ಲ, ಮನಸ್ಸಿನಲ್ಲಿ. ಮಾನಸವಾದ ಜ್ಞಾನದ ಬಲ, ದೇಹದಲ್ಲಿನ ಸುಂದರವಾದ ತ್ರಾಣ, ಇದು ಎರಡು ಬೇಕು ಅಂತಾನೆ. ಅದೆರಡು ನಿನ್ನಲ್ಲಿ ಮೇಳೈಸಿದೆ ಅಂತ ಹೇಳುವ ಮೂಲಕ ಅವನನ್ನು ಸಾತ್ವಿಕ ಸುಖದೆಡೆಗೆ
ಸಮಾಧಾನಿಸುವಂತೆ ಕೃಷ್ಣ ಕರೆದಿದ್ದಾನೆ. ಮತ್ತು ಹೇಳುತ್ತಾನೆ, ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಸುಖದ ಕ್ರಮ ಹೇಗೆ ಕೇಳಿದರೆ, ಒಮ್ಮೆಲೆ ಸುಖ ಬಂದು ಬೀಳುವುದಿಲ್ಲ. ಸುಖ ಬರುವುದು ಅಭ್ಯಾಸದಿಂದ ಬರ್ತದೆ. ಯಾವ ಸುಖವೂ, ಸತ್ವ ಸುಖವೋ ರಾಜಸ ಸುಖವೋ ತಾಮಸ ಸುಖವೋ ಏನಾದರೂ ಅದು ಮತ್ತೆ ಮತ್ತೆ ಅದನ್ನು ಪಡೆಯಬೇಕು, ಪ್ರಯತ್ನಿಸಬೇಕು. ಅಭ್ಯಾಸ ಅಂದರೆ ಪೌನಃಪುನ್ಯೇನ ಆಚರಣಂ ಅಂತ, ಮತ್ತೆ ಮತ್ತೆ ಮಾಡೋದು, ಅಭ್ಯಾಸ ಮಾಡೋದು. ಒಂದರಲ್ಲೇ ಹೆಚ್ಚಿನ ಪ್ರಯತ್ನ. ಹಿಂದೆ ಮನಸ್ಸು ಚಂಚಲ ಅಂತ ಅರ್ಜುನ ಹೇಳಿದಾಗ ಕಷ್ಟ ಇಲ್ಲ ಅಂತಾನೆ ಕೃಷ್ಣ. ಯಾಕೆಂದರೆ ಅಭ್ಯಾಸ ಏನತ್ತಗೋ ಅಂತೆಯ ವೈರಾಗ್ಯ ಏನಚ್ಚ ಗೃಹ್ಯತೆ ಅಂತಾನೆ. ಅದನ್ನು ಆದಷ್ಟು ನಿಯಂತ್ರಣ ಮಾಡಬೇಕು. ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದರೆ ಹಾರಿ ಹೋಗುತ್ತೆ ಮತ್ತೆ ತರುವುದು, ಮತ್ತು ಪುನಃ ಅದನ್ನು ಸಿಕ್ಕಿಸೋದು, ಪುನಃ ಮನಸ್ಸನ್ನು ಏಕಾಗ್ರಗೊಳಿಸುವಂಥದ್ದು. ಹಾಗೆ ನಿರಂತರ ಮಾಡುವಾಗ ಸರಿಯಾಗತ್ತೆ ಅಂತ. ಒಮ್ಮೆ ಹೋಯ್ತು ಹೇಳಿ ನಾವು ಸುಮ್ಮನೆ ಬಿಟ್ಟರೆ ಅದು ಮತ್ತೆ ಬರಲಿಕ್ಕೆ ಕೇಳುವುದಿಲ್ಲ. ಆದ್ದರಿಂದ ಎಳಿಲಿಕ್ಕೆ ಅಭ್ಯಾಸ ಮಾಡ್ತಾ ಇರು, ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಕಲಿ. ಅದರಿಂದ ಇಲ್ಲಿ ಅಭ್ಯಾಸಾದ್ ರಮದೆ, ಮಾಡ್ತಾ 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 ಅದರ ಮೇಲೆ ನಮಗೆ ಆಸಕ್ತಿ ಮೂಡಬೇಕು. ಆಸಕ್ತಿ ಮೂಡಿದ ನಂತರ ಮಾಡ್ತೇನೆ ಹೇಳುವುದು ಯಾವತ್ತೂ ಸಾಧ್ಯ ಇಲ್ಲ ಅಂತ ಕೃಷ್ಣನ ವ್ಯಾಖ್ಯೆ. ನಮಗೆ ಮಾಡ್ತಾ ಮಾಡ್ತಾ ಅದು ಸುಖ ಆಗಬೇಕು, ಅದು ಸುಖಿಸಿ ಕೊಳ್ಳಬೇಕು ನಮ್ಮನ್ನು. ಸುಖ ಆದರೆ ಮಾಡ್ತೇನೆ ಹೇಳುವುದು ಅದು ತಪ್ಪು. ಕೇಳುತ್ತಾ ಕೇಳುತ್ತಾ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಆನಂದವನ್ನು ಪಡಿಬೇಕು. ನನಗೆ ಖುಷಿಯಾದರೆ ಕೇಳುತ್ತೇನೆ ಹೇಳಿದರೆ ಯಾವ ಕಾಲಕ್ಕೂ ಇಲ್ಲ. ನನಗೆ ಖುಷಿಯಾದರೆ ನಾನು ಪ್ರವಚನ ಕೇಳುತ್ತೇನೆ, ಇಲ್ಲ ಆದರೆ ಇಲ್ಲ ಅಂದರೆ ಖುಷಿಯಾಗುವುದು ಮತ್ತೆ ಮೊದಲಲ್ಲ. ಖುಷಿಯಾದರೆ ಕೇಳ್ತೇನೆ ಪ್ರವಚನ ಹೇಳುವುದುಂಟಲ್ಲ, ಹಾಗಾದ್ರದ್ದು ಬೇರೆ ಯಾವುದೋ ವಸ್ತುವಿನಿಂದ ಖುಷಿಯಾದದ್ದು. ಇವತ್ತು ಯಾರೋ 1,000 ದುಡ್ಡು ಕೊಟ್ಟರು, ಅದು ಇನ್ಯಾವುದೋ ಸುಖದ ವಾರ್ತೆ ಬಂತು, ಇವತ್ತು ಪ್ರವಚನಕ್ಕೆ ಬಂದು ಏನು ಕೇಳಿದರೆ ಅದು ಮಗಳಿಗೆ ಗಂಡು ಮಗು ಹುಟ್ಟಿದ ಅದಕ್ಕೆ ಬಂದದ್ದು. ಅದಕ್ಕೆ ಇದಕ್ಕೇನು ಸಂಬಂಧ? ಏನಿಲ್ಲ. ಹಾಗಾದರೆ ಇಷ್ಟರವರೆಗೆ ತಲೆಯಲ್ಲಿ ಬಿಸಿ ಇತ್ತು, ಯೋಚನೆಗಳಿತ್ತು, ಈಗ ಅದು ನಿರಾಳವಾಗಿದೆ, ಕೇಳಲಿಕ್ಕೆ ಅವಕಾಶ ಆಯಿತು. ಹೊರತು ಖುಷಿಯಾದದ್ದಕ್ಕೆ ಕೇಳುವುದಲ್ಲ, ಅದು ಬೇರೆ ಇದು ಬೇರೆ. ಕೇಳುವ ಖುಷಿ ಆಗುವುದಿಲ್ಲ, ಕೇಳುತ್ತಾ ಖುಷಿ ಆಗುವುದಿಲ್ಲ. ಕೇಳಿ 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 ಅಭ್ಯಾಸ ಆದ ನಂತರ ಅದು ಖುಷಿ ಆಗುತ್ತೆ. ಯಾವಾಗ? ಕೆಲವೊಮ್ಮೆ ವರ್ಷ ದಾಟಬಹುದು, ಎಷ್ಟೋ ಸಮಯ ಆಗಬಹುದು, ಒಮ್ಮೆಲೆ ಆಗುವುದಿಲ್ಲ ಅಂತಾನೆ. ಮುಖ್ಯವಾದ ಜ್ಞಾನದ ಮಾರ್ಗದಲ್ಲಿ ಕಥೆ ಅದು. ಅಭ್ಯಾಸಾದ್ರ ಮತೆ ಅಂತ ಓದು ವಿದ್ಯೆಯಲ್ಲಿ ಹೇಳಿದ್ದು. ಅಭ್ಯಾಸ ಶಬ್ದ ಬರೋದು ಯಾವತ್ತು ವಿದ್ಯೆಗೆ ಪ್ರಧಾನ. ಅಭ್ಯಾಸ ಮಾಡಯ್ಯ ಎಲ್ಲ ಹೇಳೋದಾಗಿ ಪುಸ್ತಕದಲ್ಲಿ ಆಗಿರ್ತಾರೆ, ಅಭ್ಯಾಸ ಆಗ್ತಾರೆ ಅಂದರೆ ಅದರ ಪ್ರಶ್ನೆ ಚಿಂತನೆ ಎಲ್ಲ ಕೆಳಗೊಡಿ, ಇದು ಅಭ್ಯಾಸ. ಅಭ್ಯಾಸ ಎಲ್ಲ ಮಾಡಿಕೊಂಡು ಬನ್ನಿ ಹೇಳ್ತಾರೆ. ಎಲ್ಲ ಅಭ್ಯಾಸ ಶಬ್ದ ಅಂದರೆ ಪುನಃ ಪುನಃ ಅಭಿ ಅಂದರೆ ಅಭಿತಃ ಆಸನಂ ಇರುವುದು, ಅದರ ಸುತ್ತವೇ ಇರುವುದಕ್ಕೆ ಅಭ್ಯಾಸ ಹೆಸರು. ಯಾವುದಾಗ್ಬೋದು, ಅದು ಕೆಟ್ಟದ್ದರ ಸುತ್ತ ಇದ್ದರೆ ಅದು ದುರಭ್ಯಾಸ ಅನಿಸ್ತದೆ ಅಷ್ಟೇ. ನಮಗೆ ಅಭ್ಯಾಸ ಶಬ್ದ ಎಲ್ಲಿ ಹೆಚ್ಚಿರುತ್ತೆ? ದುರಭ್ಯಾಸದಲ್ಲಿ ಹೆಚ್ಚಿದೆ. ಎಂಥ ದುರಭ್ಯಾಸರೇ ಅವರಿಗೆ, ಹೋದಲ್ಲೆಲ್ಲ ಉಳ್ತಾನೆ ಇರ್ತಾರೆ, ಅದೊಂದು ದುರಭ್ಯಾಸ. ಹಾಗೆ ಅದು ಅಭ್ಯಾಸ ಮಾಡಿದ್ದೆ ನಾನು ಬಾಯ್, ಹೀಗೆ ಹೋದಲ್ಲೆಲ್ಲ ಪಟ್ಟಾಂಗ ಮಾಡ್ತಾ ಇರ್ತಾರೆ, ಅದು ದುರಭ್ಯಾಸ ಅಂತೇವೆ. ಕೆಲವರಿಗೆ ಅದು ಒಳ್ಳೆ ಅಭ್ಯಾಸ ಆಗಿರ್ಬೋದು. ಎಂತ ಬಾಯಿ ಮುಚ್ಚಿ ಕೂತ್ಕೊಳ್ಳೋದು ಮಾರೇ, ಎಂತಾದರೂ ಮಾತಾಡಿ, ಎಂತಾದರೂ ಮಾತಾಡಿ, ಏನು ಮಾತಾಡಿ, ಎಂತಾದರೂ ಮಾತಾಡಿ, ಅದೇ ಮಾತಾಡು ಅಷ್ಟೇ. ಅದನ್ನ ಅಭಿತಃ ಆಸನಂ, ಅದರ ಒಟ್ಟಿಗೆ ಇರುವುದು. ಅಥವಾ ಅಭಿತಃ ಅಸ್ಯತಿ, ನಿರಸ್ಯತಿ, ಎಲ್ಲವೂ ಸುತ್ತಗಟ್ಟಲು ಚೆಲ್ಲುತ್ತಾ ಇರ್ತಾನೆ ತನ್ನತನವನ್ನು, ಅದು ಅಭ್ಯಾಸ. ಹಾಗೆ ಮನಸ್ಸಿಗೆ ಸುತ್ತಲೂ ಆ ವಿಷಯವನ್ನು ಸಿಕ್ಕಿಸ್ತಾ ಇದ್ದರೆ, ಅಲ್ಲಿಯೇ ಮನಸ್ಸನ್ನು ಕುಳ್ಳಿರಿಸ್ತಾ ಇದ್ದರೆ ಮತ್ತೆ ಮತ್ತೆ ಹೋಗುವುದು. ತೋಟದಲ್ಲಿ ಅರಳಿ ನಿಂತ ಹೂವಿನೆಡೆಗೆ ಒಂದೇ ಚಿಟ್ಟೆ ಅಥವಾ ಒಂದೇ ದುಂಬಿ ಮತ್ತೆ ಮತ್ತೆ ಹೋಗ್ತಾ ಇರ್ತದೆ, ಪುನಃ ಅದು ಹೋಗ್ತದೆ. ಅದಕ್ಕೆ ಪತಂಗ ಹೆಸರು. ಅದು ಪುನಃ ಪುನಃ ಪತತೀತಿ ಅಂತ, ಪತನ್ ಗಚ್ಚತೀತಿಯಿಂದ ಹೋಗ್ತದೆ ಬರ್ತದೆ ಅಂತ, ಪತತಿತ ಗಚ್ಚತಿಚ ಅಂತ, ಹೋಯ್ತು ಬಂತು, ನಾವು ಹೇಳಿದ್ವಿ ಇದು ಎಷ್ಟು ಸರ್ತಿ ಬರೋದು ಅಂತ. ಅದೇ ಅಭ್ಯಾಸ. ಅದಕ್ಕೆ ಆ ಹೂವಿನ ಮೇಲಿನ ಆಸಕ್ತಿ ಅಷ್ಟು ಚೆನ್ನಾಗಿದೆ. ಇನ್ನೂ ಅದು ಅಭ್ಯಾಸ ಮಾಡ್ತಾ ಇರೋದಾದ್ರೆ ಇನ್ನೇನಿರ್ಬೋದು ಅದರಲ್ಲಿ, ಇನ್ನೆಷ್ಟು ರುಚಿ ಸಿಗ್ಬೋದು, ಇನ್ಯಾವ ರಸ ಅಲ್ಲಿ ಕೂತಿದೆ ಹುಡುಕ್ತಾ ಇರ್ತದೆ. ಹಾಗೆ ಪುಸ್ತಕದಲ್ಲಿ ವಿದ್ಯೆಯಲ್ಲಿ ಯಾರು ಮತ್ತೆ ಮತ್ತೆ ಪ್ರವೇಶ ಮಾಡಲಿಕ್ಕೆ ನೋಡ್ತಾನೆ ಅದಕ್ಕೆ ಅಭ್ಯಾಸ ಅಂತ. ಅಭ್ಯಾಸ ಹತ್ರ ಮತ್ತೆ ಆನಂದ ಬರುವುದು ಮೊದಲಲ್ಲ, ಅಭ್ಯಾಸ ಆದರೆ ಆನಂದ ಆಗ್ತದೆ. ಅಭ್ಯಾಸ ಆಗದಿದ್ದರೆ ಅದು ಕಷ್ಟ ಆಗ್ತದೆ, ಬಲಾತ್ಕಾರದ ಪ್ರವೇಶ ಆಗ್ತದೆ, ಒತ್ತಾಯದಲ್ಲಿ ಹೇಳಿದ್ದಾಗ್ತದೆ, ಮನಸ್ಸು ಇಷ್ಟೇ ಇರುವುದಿಲ್ಲ. ಅದನ್ನು ರಮತೆ ಅಂದರೆ ಮನಸ್ಸಿನ ಅದು ಭಾವ, ಕ್ರೀಡಿಸುವುದು, ವಿಹರಿಸುವುದು, ಖುಷಿ ಪಡುವುದು ಅಂತ. ಅದು ಮನಸ್ಸು, ದೇಹಕ್ಕಲ್ಲ. ದೇಹ ಹೇಗಿದ್ದರೂ ಮನಸ್ಸು ಖುಷಿಯಾದರೆ ಅದು ಒಪ್ಪಿಕೊಳ್ತದೆ. ದೇಹ ಎಷ್ಟು ಜರ್ಜರಿತವಾಗಿದ್ದರೂ ಮನಸ್ಸು ಖುಷಿ ಇದ್ದರೂ ಆಗತ್ತೆ. ದೇಹ ಅದೇ ಗಟ್ಟಿಮುಟ್ಟಿದ್ರೂ ಮನಸ್ಸು ಜರ್ಜರಿತ ಆಗಿದರೆ ಎಂತ ಮಾಡಿದರೂ ಆಗುವುದಿಲ್ಲ. ಇಷ್ಟೇ.
ಅದನ್ನು ಮನಸ್ಸೇ ಪ್ರಧಾನ, ಅದಕ್ಕೆ ರಮತೆ ಅಭ್ಯಾಸ. ಅದನ್ನು ಅಭ್ಯಾಸ ಮಾಡಿದರೆ ಆಗುತ್ತೆ. ನೀವು ಯಾವುದನ್ನು ಕೊಡ್ತೀರೋ ಅದು ಅಭ್ಯಾಸ ಆಗುತ್ತೆ ಅಷ್ಟೇ, ಮತ್ತೇನಲ್ಲ. ನನಗೆ ಅಭ್ಯಾಸ ಇಲ್ಲ ರೀ ಓದಿ ಹೇಳ್ತಾರೆ ಕೆಲವರು, ಹಾಗಾದ್ರೆ ನೀವು ಅಭ್ಯಾಸ ಮಾಡಿಲ್ಲ ಅಂತ ಅರ್ಥ. ಅಭ್ಯಾಸ ಮಾಡುವುದು ಹೊರತು ಅದು ಇರುವುದಲ್ಲ. ನನಗೆ ಪ್ರವಚನ ಕೇಳಿ ಅಭ್ಯಾಸ ಇಲ್ಲ, ಅಯ್ಯ ನೀವು ಒಂದು ದಿನವೂ ಬರದಿದ್ದರೆ ಅಭ್ಯಾಸ ಆಗುವುದು ಯಾವಾಗ? ಕಷ್ಟ ಆಗುತ್ತೆ. ಅದೇ ಹೇಳಿದ್ದು ಅಭ್ಯಾಸ ರಮತೆ ಅಂತ. ಮೊದಲು ಕಷ್ಟ ಆಗುತ್ತೆ, ಬಂದು ಕೂತ್ಕೊಳ್ಬೇಕಾಗತ್ತೆ, ಎಂತ ಹೇಳ್ತಾರೋ ಗೊತ್ತಾಗುವುದಿಲ್ಲ ಆಗುತ್ತೆ, ಎಲ್ಲಿಂದ ಎಲ್ಲಿಯೋ ಹೋಗುತ್ತೆ, ಎಳೆದು ತರುವುದು ಕಷ್ಟ ಆಗುತ್ತೆ, ಮತ್ತು ಮಧ್ಯೆಯಲ್ಲಿ ನಿದ್ದೆ ಬರ್ತದೆ, ಮತ್ತು ಎಚ್ಚರವೂ ಆಗುವುದಿಲ್ಲ, ಅದು ದೊಡ್ಡ ತೊಂದರೆ. ಎಲ್ಲರೂ ಹೋದ್ನಂದ್ರೆ ಎಲ್ಲಿ ಹೋಯಿತು? ಹೋಗಿದ್ದಾರೆ, ಮತ್ತು ನಾಳೆಗೆ ತಡ ಆಯಿತು, ಬೇಗ ಆಯಿತು. ಇಲ್ಲಾದರೆ ಕೂತ್ಕೊಳ್ತಿದ್ರು ಅವರು, ಮುಂದುವರಿಸ್ತಿದ್ರು. ಆದರೆ ನೋಡುವಾಗ ಅದು ತಾರೀಕು ಬೇರೆ ಇದೆ, ನಾಳೆಗೆ ಬೇಗ ಆಯಿತು, ಹೋಗೋದು ಒಳ್ಳೆಯದೊಂದು ಹೊರಡ್ತಾರೆ. ಮತ್ತು ಪ್ರಯೋಜನ ಇಲ್ಲ. ಅಂದರೆ ಮೊದಲೆಲ್ಲ ಹಾಗೆ ಆಗತ್ತೆ, ಕೊನೆಗೆ ಅಭ್ಯಾಸ ಆದ ನಂತರ ಮನಸ್ಸು ಕೇಳುವುದಿಲ್ಲ ಆಗತ್ತೆ. ಹಾಗೆ ರಮತೆ, ಅಭ್ಯಾಸ ಆದ ರಮತೆ. ಮತ್ತು ದುಃಖಾಂತಂಚ ನಿಗಚ್ಚತಿ ಅಂತಾರೆ. ದುಃಖಾಂತಂ, ದುಃಖದ ಕೊನೆಯನ್ನು, ಮೊದಲು ಕಷ್ಟ ಆಗುವುದು, ಮತ್ತು ಸ್ವಲ್ಪ ಸ್ವಲ್ಪ ಇಷ್ಟ ಆಗುವುದು, ಕೊನೆಗೆ ಪೂರ ಇಷ್ಟ ಆಗ್ತದೆ, ಬಿಟ್ಟು ಹೋಗುವುದು ಕಷ್ಟ ಆಗ್ತದೆ. ಮತ್ತೆ ಅದು ಮುಖ್ಯ, ಅದು ಕೊನೆ. ಅದಕ್ಕೆ ದುಃಖಾಂತಂಚ ನಿಗಚ್ಚತಿ ಅಂತ. ಪರಿಪೂರ್ಣವಾದ ದುಃಖವನ್ನು ನಿಶ್ಚಯವಾಗಿ ಅದು ಹೊಂದಿಸ್ತದೆ. ನಿತ್ತರಾಂ ನಿಶ್ಚಯೇನ ಗಚ್ಚತಿ. ಪರಿಪೂರ್ಣವಾದ ದುಃಖದ ಕೊನೆಯನ್ನು, ಸ್ವಲ್ಪವೂ ದುಃಖ ಇಲ್ಲ, ಅಭ್ಯಾಸ ಆಗದೆ ಆಗುವುದಿಲ್ಲ. ಅದನ್ನು ಅಭ್ಯಾಸ ಮಾಡಿಕೊಂಡು ಮೊದಲು ಕಷ್ಟ ಆಗ್ತದೆ, ಇಷ್ಟ ಅಂತ ಮಾಡಿಕೊಯ್ಯ, ಮುಂದುವರಿಸಯ್ಯ. ಅದನ್ನು ಮೊದಲು ಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯ ತಾನ ತಿತಿಕ್ಷ್ವ ಅಂತ. ಯಾವುದೇ ದುಃಖದ ಸ್ಪರ್ಶ ಅದು ನಿತ್ಯ ಅಲ್ಲ, ಹೋಗ್ತದೆ. ಪ್ರಯತ್ನಿಸು, ಮುಂದುವರಿಸು, ಹೋಗಲಿ, ಆಗ್ತದೆ ಅಂತಾರೆ. ಇವತ್ತು ಖಾಲಿ ಕೇವಲ ಒಂದು ಅಂಶ ಸಿಕ್ಕಿಸಿರ್ಬೋದು, 99 ಅಂಶ ಬಿಟ್ಟಿರ್ಬೋದು, ಪರವಾಗಿಲ್ಲ. ಅದು ಹೇಳಿದ ಮನುಷ್ಯಾಣಂ ಶಾಸ್ತ್ರೇಶು ಕಶ್ಚಿದ್ ಯತತಿ ಸಿದ್ಧೈ. ಕೃಷ್ಣ ಹೇಳಿರಬೇಕಾದ್ರೆ ಎಷ್ಟು ಜೋರಿ ಇರಬೇಡ. 1000ರಲ್ಲಿ ಒಬ್ಬ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಅಂದ, ಯಶಸ್ವಿ ಆಗ್ತಾನೆ ಹೇಳಲಿಲ್ಲವ. ಕೈ ಹಾಕುವವನೇ 1000ಕ್ಕೊಬ್ಬ ಅಂತ. ಅಭ್ಯಾಸ ರಮತೆ ಯತ್ರ. 999 ಮಂದಿಯೂ ಅಭ್ಯಾಸಕ್ಕೆ ಕೈ ಹಾಕಲಿಲ್ಲ. ಯಾಕೆ? ಸೋಲು ಬಂತು, ದುಃಖ ಆಯಿತು, ಅಲ್ಲಿಂದರೆ ತೆಪ್ಪಗೆ ತೆರಳಿದ್ಲವರು, ಪ್ರಯತ್ನಿಸಲೇ ಇಲ್ಲ. ಅದು ಕಷ್ಟ ಅಂದ ಕೃಷ್ಣ. ಯಾವತ್ತು ಹೇಳೋದು? ಅಭ್ಯಾಸೇನ ಚಗವಂತೆಯ ವೈರಾಗ್ಯೇಣ ಅಂತಾನೆ. ಅಭ್ಯಾಸ ಮಾಡುವಾಗ ಕಳ್ಕೊಳ್ಳಿಕ್ಕೆ ಜಾಸ್ತಿ ಇರಬೇಕಂತೆ ಸಿದ್ಧವ. ಅದಕ್ಕೆ ವೈರಾಗ್ಯ ಅದರದ್ದು ಹತ್ತಿರದಲ್ಲಿ ಇದೆ. ತ್ಯಾಗ ಮಾಡಬೇಕಾಗತ್ತೆ, ಬಿಟ್ಟು ಕೊಡಬೇಕಾಗತ್ತೆ, ಅದನ್ನು ನಡೆಸಿಕೊಡಬೇಕು. ಬಿಡುವುದು, ತ್ಯಾಗ ಎನ್ನುವುದು ನಮಗೆ ಖೇದ, ವಿಷಾದ, ಶೋಕ, ದುಃಖ ಎಲ್ಲ ಒಟ್ಟಿಗೆ ಬಂದಾಗೆ. ಆದರೂ ಪರವಾಗಿಲ್ಲ. ಯಾಕೆ? ಅಭ್ಯಾಸ ಆದರ ಮತ್ತೆ ಅಂತ. ಕಳ್ಕೊಳ್ಳುವುದರಲ್ಲಿ ಒಂದು ಖುಷಿ ಇರಬೇಕು ಅಂತ. ಧರ್ಮರಾಜ ಅತ್ತ ಆಗ ವ್ಯಾಸರು ಹೇಳುತ್ತಾರೆ, ಹೌದಾ ಏನಾಯಿತು ಕೇಳ್ತಾನೆ. ಎಲ್ಲ ಹೋದರು, ಎಲ್ಲ ಕಳ್ಕೊಂಡೆ, ಎಲ್ಲರೂ ಸತ್ರು. ಆಗ ವೇದವ್ಯಾಸರಿಗೆ ಹೇಳ್ತಾರೆ, ಹೌದಾ ನೀನು ಅಂತಾರೆ. ಅವನಿಗೆ ಆ ಪ್ರಶ್ನೆ ಗೊತ್ತಾಗ ಎಂಥದ್ದು ಉತ್ತರ ಹೇಳ್ತಾರೆ, ಖುಷಿ ಇರ್ತವ. ಅವರು ಪ್ರಶ್ನೆ ಇವನಿಗೆ ಹಾಕಿಬಿಟ್ರು, ನೀನು ಇನ್ನು ತಬ್ಬಿಬಾದ ಎಂಥದ್ದು ನೀನು ಬದುಕಿದ್ದೀಯಾ? ನೀನು ಸಾಯುವುದಿಲ್ಲವೋ? ಅವರನ್ನೆಲ್ಲ ಬಿಟ್ಟು ನೀನಿದ್ದೆ ಅಂತಿ, ನಿನ್ನನ್ನು ಇಟ್ಟುಕೊಂಡು ನೀನು ಇರ್ತೀಯಾ? ನಿನ್ನನ್ನು ಒಂದು ದಿನ ನೀನು ಬಿಡಬೇಕಲ್ಲ. ಅವರನ್ನೆಲ್ಲ ಪ್ರೀತಿಸುವ, ನಿನ್ನನ್ನು ಪ್ರೀತಿಸಿದವ ನಿನ್ನನ್ನು ಬಿಡಲಿಕ್ಕೆ ಬಂದಾಗ ನೀನೇನು ಮಾಡ್ತೀಯ? ನಿನ್ನನ್ನೇ ಬಿಡದಂತೆ ಹಿಡಿದುಕೊಳ್ಳಲು ನಿನಗೆ ಆಗದವನಿಗೆ ಉಳಿದವರನ್ನು ಹಿಡಿದುಕೊಳ್ಳುತ್ತೇನೆ ಎನ್ನುವ ಹಮ್ಮು ಏತಕ್ಕೆ ಅಂತ ಕೇಳಿದರು. ಅರ್ಥ ಆಯಿತು ಅಂದ, ಮುಗಿಯಿತು. ಸರಿ ಅಲ್ಲ, ಇನ್ನೇನುಂಟಂದ ಕೃಷ್ಣ ಹಿಂದೆ ಹೇಳಿ ಆಯಿತು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯ ತತ್ರಕಾ ಪರಿದೇವನ ಅಂತಾನೆ. ಅಳುವುದು ಏತಕಯ್ಯ, ಸಂಕಟ ಪಡೋದು ಏತಕ್ಕೆ? ಬಂದಾಗ ಎಲ್ಲಿಂದ ಅಂತ ಬಂದದ್ದು ಗೊತ್ತಿತ್ತ ನಿನಗೆ? ಗೊತ್ತಿಲ್ಲ. ಭೀಷ್ಮರು ಯಾರು ಗೊತ್ತೋ? ಗೊತ್ತಿಲ್ಲ. ಅವ್ರು ಇಲ್ಲಿ ಬರಬೇಕಿತ್ತೋ? ಗೊತ್ತಿಲ್ಲ. ನಿನಗಾಗಿ ಬಂದದ್ದಾದರೆ ನಿನಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ರು, ಹೊರಟೋದ್ರು, ಹೋಗಲಿ. ನೀನು ಯಾಕೆ ಅಳ್ಳಿತ್ತಿ ಅವರ ಬಗ್ಗೆ ಅಂತಾನೆ. ನಿನಗೂ ಒಂದಿನ ಹೋಗಲಿಕ್ಕಿದೆ, ಹೊರಟು ಬಿಡ್ತೀಯ, ಸರಿ ಆಯಿತು ಅಂತ. ಹಾಗೆ ಭಾಳ ಚೆನ್ನಾಗಿ ಅಭ್ಯಾಸ ಆದ್ರೆ ಮತ್ತೆ ಅಂದ. ಹೋದವರ ಹಿಂದೆ ಹೋಗದೆ, ಹೋದವರನ್ನು ಯೋಚಿಸಿಕೊಂಡು ಕರಗದೆ ಅಳದೆ, ಮತ್ತು ಇರುವುದನ್ನು ಸರಿ ಮಾಡಿಕೊಂಡು ದುಃಖವನ್ನು ಸುಖವನ್ನಾಗಿಸಿಕೊಳ್ಳುವ ಚಮತ್ಕಾರಕ್ಕೆ ನೀನು ಕೈ ಹಾಕು, ಆಗ ನೀನು ಪರಿಪೂರ್ಣವಾದ. ಒಮ್ಮೆಲೆ ಇಲ್ಲ ಅಂತಾನೆ. ಒಮ್ಮೆಲೆ ದುಃಖ ಹೋಗುವುದಿಲ್ಲ, ಒಂದೊಂದು ಅಂಶ ಹೋಗುವಾಗ ಬಹಳ ಕಷ್ಟ ಆಗುತ್ತೆ. ಈ ಕಷ್ಟ ಯಾರಿಗೆ ಬೇಕು ಅಂತ ಹೇಳಿಕೊಂಡು ಸುಖವನ್ನು ಬಿಟ್ಟು ದುಃಖವನ್ನೇ ಆಗ್ಬೋದು ಅಂತೇಳಿ ಆಯ್ಕೆ ಮಾಡಿಕೊಳ್ಳುವವರು ಸುಮಾರು ಜನ ಇದ್ದಾರೆ.
ಅದಕ್ಕೋಸ್ಕರ ಕೃಷ್ಣ ಅಭ್ಯಾಸದ ಮೇಲೆ ಒತ್ತು ಕೊಟ್ಟ. ಅದರ ಮೂಲಕ ಸುಖದ 3 ಬಗೆ. ಇದೆಲ್ಲ ಹಾಗೆ, ಯಾವುದೇ ಸುಖವು ಅಭ್ಯಾಸ ಇಲ್ಲದೆ ಬರುವುದಿಲ್ಲ ಅಂದ. ರಾಜಸ ಸುಖಕ್ಕೂ ಅಭ್ಯಾಸ ಮಾಡಬೇಕು. ತಾಮಸ ಸುಖವು ಧರ್ಮಕ್ಕೆ ಬರುವುದಿಲ್ಲ, ಅದರಲ್ಲಿ ಅವನಿಗೆ ಒಂದು ಅಭಿತಃ ಆಸನಂ ಉಂಟೇ ಉಂಟು. ಅದರ ಸುತ್ತ ಕುತ್ಕೊಳ್ಳುವುದಂತೂ ಬೇಕೇ ಬೇಕು, ಅದನ್ನು ಇಷ್ಟ ಅಂತ ಮಾಡಿಕೊಳ್ಳಲೇಬೇಕವನು. ಆದರೆ ಒಟ್ಟಾರೆ ಸುಖ ಒಳ್ಳೆಯದ್ದಂದಾಗ ಅದರಲ್ಲಿ ಹೆಚ್ಚಿದರ ಔಚಿತ್ಯ ಉಂಟು ಅಂತ ಕೃಷ್ಣ ಹೇಳ್ತಾ, ಒಳ್ಳೆಯ ಸುಖಕ್ಕೋಸ್ಕರ ಇದರ ಗೆರೆಯನ್ನಿಟ್ಟುಕೊಂಡು ಮುಂದುವರಿಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತೆ, 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 ಶ್ರೀಕೃಷ್ಣಾರ್ಪಣ